ಇವತ್ತು ಕ್ಲಾಸ್ ಪ್ರಾರಂಭ ಮಾಡೋಣ. ದೇವರಿಗೆ ಸ್ತೋತ್ರ, ದೇವರಿಗೆ ಸ್ತೋತ್ರ. ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯ ವಾಕ್ಯ 4 ಓದೋಣ. ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯ ವಾಕ್ಯ 4. ಜನರು ಆ ಮೃಗವನ್ನು ಮಾತ್ರವಲ್ಲ, ಅದಕ್ಕೆ ಅಧಿಕಾರವನ್ನು ಕೊಟ್ಟ ಘಟಸರ್ಪವನ್ನೂ ಆರಾಧಿಸಿದರು. ಮೃಗವನ್ನು ಕುರಿತು, ಈ ಮೃಗಕ್ಕೆ ಸಮಾನರು ಯಾರು, ಇದರೊಡನೆ ಯುದ್ಧ ಮಾಡಬಲ್ಲವರು ಯಾರು ಎಂದು ಹೇಳುತ್ತಿದ್ದರು. ಜನರು 13ನೇ ಅಧ್ಯಾಯ 4ನೇ ವಾಕ್ಯ. ಜನರು ಎಂಬ ಪದಕ್ಕೆ ನಾವು ವಿವರಣೆ ತಗೊಳ್ತಾ ಹೋಗ್ತಾ ಇದ್ದೀವಿ. ಜನರು ಅತಿಯಾಗಿ ಎಲ್ಲಿ ಸೇರ್ತಾರೆ ಅಂತ ಹೇಳಿದ್ರೆ ದೇವಾಲಯದಲ್ಲಿ ಸೇರ್ತಾರೆ. ಏನಕ್ಕೆ ನಾವು ದೇವಾಲಯಕ್ಕೆ ಹೋಗಬೇಕು? ಕಳೆದ ಕ್ಲಾಸಲ್ಲಿ ನಾನು ತಿಳಿಸ್ಕೊಟ್ಟಿದ್ದೆ ನಿಮಗೆ. ಕಳೆದ ಕ್ಲಾಸಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ, ಲೋಕದ ಇಚ್ಛೆಗೋಸ್ಕರ, ಲೋಕದ ಆಚಾರ ವಿಚಾರಕ್ಕೋಸ್ಕರ, ಲೋಕದ ಸುಖಕ್ಕೋಸ್ಕರ, ಲೋಕದ ವ್ಯಕ್ತಿಗಳಿಗೋಸ್ಕರ, ಲೋಕದಲ್ಲಿರುವ ಪ್ರತಿಯೊಂದೊಂದು ಪೈಪೋಟಿಗೋಸ್ಕರ ಮಕ್ಕಳಿಗೆ, ತನ್ನ ಮಕ್ಕಳಿಗೆ, ಬೇರೆ ಮಕ್ಕಳಿಗೆ ಬಿಡಿ, ಬೇರೆ ಮಕ್ಕಳಿಗೆ ಪರವಾಗಿಲ್ಲ, ತಮ್ಮ ಮಕ್ಕಳಿಗೆ ಪರಲೋಕದ ಬಾಗಿಲನ್ನು ಮುಚ್ಚಿ ನರಕದ ಬಾಗಿಲನ್ನು ಸುಸೂತ್ರವಾಗಿ ತೆರೆದು, ನರಕದ ಬಾಗಿಲನ್ನು ಸುಸೂತ್ರವಾಗಿ ಬಹಳ ಸ್ಮೂತಾಗಿ ತೆರೆದು ಆರದ ಬೆಂಕಿಗೆ ದಬ್ಬಿದ ಎತ್ತವರು, ಆರದ ಬೆಂಕಿಗೆ ತಮ್ಮ ಮಕ್ಕಳನ್ನೇ ದಬ್ಬಿದಂತಹ, ತಮ್ಮ ಮಕ್ಕಳನ್ನೇ ನರಕಕ್ಕೆ ಹಾಕಿದಂತಹ ಹೆತ್ತ ತಂದೆ ತಾಯಿಗಳು. ಪ್ರೈಸ್ ದಿ ಲಾರ್ಡ್. ಯಾಕಂದರೆ ಏನಕ್ಕೆ ಈ ಒಂದು ರೀತಿಯಾಗಿ ನಾವು ನೋಡ್ತಾ ಹೋಗ್ತೀವಿ ಅಂತ ಹೇಳಿದ್ರೆ, ದೇವರು ನಮ್ಮೊಂದಿಗೆ ಮಾತನಾಡಲಿಕ್ಕೆ ಬಯಸ್ತಾರೆ. ದೇವರು ಏನಕ್ಕೋಸ್ಕರ ನಮ್ಮೊಂದಿಗೆ ಮಾತನಾಡ್ತಾರೆ ಅಂತ ಹೇಳಿದ್ರೆ, ನಾವು ಪರಿಶುದ್ಧತೆಯ ಜೀವನ ಜೀವಿಸಿ, ಅಂದರೆ ಪಾಪ ಇಲ್ಲದ ಜೀವನ ಜೀವಿಸಿ, ಪರಿಶುದ್ಧರಾಗಿ ಜೀವಿಸಿ ಪರಲೋಕ ಪ್ರವೇಶ ಮಾಡಬೇಕು ಎಂದು ದೇವರು ಬಯಸ್ತಾರೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ನೋಡಿ, ನಾವು ದೇವರ ಪ್ಲಾನ್ ಅನ್ನು ನಾವು ತಿಳ್ಕೊಳ್ಬೇಕು. ದೇವರ ಪ್ಲಾನ್ ಎಲ್ಲೆಲ್ಲಿ ಪ್ರಕಟ ಆಗುತ್ತೆ, ದೇವರು ನಮ್ಮ ಮೇಲೆ ಏನು ಪ್ಲಾನ್ ಇಟ್ಟಿದ್ದಾರೆ. ಓಕೆ, ಇವತ್ತು ಪ್ಲಾನ್ ಏನಿದೆ, ಬರುವ ವಾರ ಏನು ಪ್ಲಾನ್ ಇದೆ, ಬರುವ ತಿಂಗಳು ಏನು ಪ್ಲಾನ್ ಇದೆ ಅನ್ನೋದನ್ನ ದೇವರು ಆ ಪ್ಲಾನನ್ನು ತಿಳಿಸ್ತಾ ಹೋಗ್ತಾ ಇರ್ತಾರೆ. ಆ ತಿಳಿಸುವ ಜಾಗಗಳು ಯಾವ್ದು ಅಂತ ನಾವು ನೋಡ್ತಾ ಹೋದರೆ, ಮೊದಲನೇದಾಗಿ ವೈಯಕ್ತಿಕ ಪ್ರಾರ್ಥನೆ. ಪ್ರೈಸ್ ದಿ ಲಾರ್ಡ್. ಅಂದರೆ ಪರ್ಸನಲ್ ಪ್ರೇಯರ್. ಸ್ವಲ್ಪ ನಾವು ಇದ್ರ ಬಗ್ಗೆ ಆಲೋಚನೆ ಮಾಡ್ತಾ ಹೋದರೆ ಅಥವಾ ಧ್ಯಾನಿಸ್ತಾ ಹೋದರೆ, ಪರ್ಸನಲ್ ಪ್ರೇಯರ್ ಎಷ್ಟು ಜನ ಮಾಡ್ತಾರೆ ಹೇಳಿ ನೋಡೋಣ. ವೈಯಕ್ತಿಕ ಪ್ರೇಯರ್ ಎಷ್ಟು ಜನ ಮಾಡ್ಬೋದು ಅಂದಾಜು ಮೇಲೆ ನಮ್ಮ ಕುಟುಂಬದಲ್ಲಿ? ಓಕೆ, ನಾವು ಕ್ಲಾಸಲ್ಲಿದ್ದೀವಿ ಈಗ, ನಾವು ಯೋಚನೆ ಮಾಡೋಣ, ಎಷ್ಟು ಜನ ಪರ್ಸನಲ್ ಪ್ರೇಯರ್ ಮಾಡ್ತಾರೆ ಹೇಳಿ ನೋಡೋಣ. ನಾವು ಮಾಡ್ತೀವಾ ವೈಯಕ್ತಿಕ ಪ್ರಾರ್ಥನೆ? ವೈಯಕ್ತಿಕ ಪ್ರಾರ್ಥನೆ ಮಾಡ್ತೀವಾ? ನಿಜನಾ? ಓಕೆ, ಮಾಡ್ತೀವಿ. ಓಕೆ, ನೀವು ಪರ್ಸನಲ್ ಪ್ರೇಯರ್ ಮಾಡಂಗಿದ್ರೆ ದೇವರ ಯೋಜನೆ ನಿಮಗೆ ಗೊತ್ತಾಗಬೇಕಾಗಿತ್ತು. ಯಾಕೆ ಗೊತ್ತಾಗಲಿಲ್ಲ? ವಾಟ್ ಈಸ್ ಪ್ಲ್ಯಾನ್? ದೇವರು ಏನು ಪ್ಲ್ಯಾನ್ ಇಟ್ಟಿದ್ದಾರೆ? ನಿಮ್ಮ ಊರಿಗಿರ್ಬೋದು ಅಥವಾ ನಿಮ್ಮ ದೇವಾಲಯಕ್ಕೆ ಇರ್ಬೋದು. ಬಲವಾಗಿಲ್ಲ, ನೀವು ಪ್ರೇಯರ್ ಮಾಡ್ತಾ ಇದ್ದೀರಾ? ಇಲ್ಲ ಇನ್ನು. ಬಟ್ ಏನಕ್ಕೋಸ್ಕರ ನಾವು ಪರ್ಸನಲ್ ಪ್ರೇಯರ್ ಮಾಡ್ತಾ ಇದೀವಿ ಅನ್ಕೊಂಡಿದೀವಿ, ಅದು ಮಾಡೋ ರೀತಿ ಸರಿ ಇಲ್ವಾ ಏನೋ ಗೊತ್ತಿಲ್ಲ, ಅಥವಾ ನಾವ್ ಯಾವ ರೀತಿ ಮಾಡ್ಬೇಕು ಅನ್ನೋದು ನಮ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಈಗ ಪರಲೋಕದ ಪ್ರಾರ್ಥನೆ ಬಗ್ಗೆ ನೀವ್ ಹೇಳಿದ್ರಿ, ನಾವು ಮಾಮೂಲಿ ಪ್ರಾರ್ಥನೆ ಬರೋದನ್ನೇ ಹೇಳ್ಕೊಂಡು ಹೋಗ್ತಾ ಇದೀವಿ. ಅದ್ರದ್ದು ಅರ್ಥ ಏನು ಅಂತ ನಾವು ಸರಿಯಾಗಿ ತಿಳ್ಕೊಂಡಿಲ್ಲ. ಕ್ಲಾಸಲ್ಲಿ ನಮ್ಗೆ
ಏನಕ್ಕೋಸ್ಕರ ಈ ಪ್ರಾರ್ಥನೆ ದೇವ್ರು ಕೊಟ್ಟಿದ್ದಾರೆ, ಯಾವ್ದು ದೇವರ ಚಿತ್ತ ಏನಿದೆ ಅದು ಈ ಲೋಕದಲ್ಲಿ ನೆರವೇರ್ಬೇಕು ಅಂತ, ಈ ಲೋಕಕ್ಕೆ ಅದು ಅನ್ವಯಿಸುತ್ತೆ ಅಂತ ಅದು ನಮ್ಗೆ ಅದನ್ನ ಬಿಡಿಸಿ ಹೇಳುವಾಗ್ಲೂ ಅರ್ಥ ಆಗಿದೆ. ಅದಕ್ ಮುಂಚೆ ನಾವು ಪ್ರಾರ್ಥನೆ ಅಂತ ಹೇಳ್ಕೊಂಡು ಹೋಗ್ತಾ ಇದ್ವಿ. ಅದೇ ರೀತಿ ನಾವು ಪರ್ಸನಲ್ ಪ್ರೇಯರ್ ಮಾಡ್ತಾ ಇದೀವಿ ಅಂತ ರೀತಿ ಸರಿ ಇಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ನಮ್ಗೆ ದೇವರ ಯೋಜನೆಗಳು ಏನು ಅಂತ ಅರ್ಥ ಆಗ್ತಾ ಇಲ್ಲ. ಎಸ್, ಮತ್ತಾಯನು ಬರೆದ ಶುಭ ಸಂದೇಶ 6ನೇ ಅಧ್ಯಾಯ ವಾಕ್ಯ 6 ನಾವು ನೋಡೋಣ. 6ನೇ ಅಧ್ಯಾಯ ವಾಕ್ಯ 6 ನಾವು ಓದೋಣ. ನೀನು ಪ್ರಾರ್ಥನೆ ಮಾಡುವಾಗ ನಿನ್ನ ಕೊಠಡಿಗೆ ಹೋಗು, ಬಾಗಿಲನ್ನು ಮುಚ್ಚು, ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆ ನಿನಗೆ ಪ್ರತಿಫಲವನ್ನ ಕೊಡುವರು. ಪ್ರೈಸ್ ದಿ ಲಾರ್ಡ್. ಆ ವಾಕ್ಯ ಮತ್ತೊಮ್ಮೆ ಓದಿ. ನೀನು ಪ್ರಾರ್ಥನೆ ಮಾಡುವಾಗ ನಿನ್ನ ಕೊಠಡಿಗೆ ಹೋಗು, ಬಾಗಿಲನ್ನು ಮುಚ್ಚು, ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆ ನಿನಗೆ ಪ್ರತಿಫಲವನ್ನು ಕೊಡುವರು. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆ. ಅಂತರಂಗದಲ್ಲಿ ಏನ್ ನಡೀತಾ ಇದೆ? ನಮಗೆ ಏನ್ ನಡೀತಾ ಇದೆ ಅಂತರಂಗದಲ್ಲಿ? ಹೇಳಿ ನೋಡೋಣ. ಏನು ನಡೀತಾ ಇದೆ? ಮಕ್ಕಳಿಗೆ ಒಳ್ಳೆ ಅದು ಕೊಡಿಸಿ, ಇದು ಕೊಡಿಸಿ, ಅಪ್ಪ ಅದು ಮಾಡಲಿ, ಇದು ಮಾಡಲಿ, ಅದು ಕೊಡಿ, ಇದು ಕೊಡಿ, ನಮಗೆ ಮನೆ ಕೊಡಿ, ಊಟ ಕೊಡಿ, ಬಟ್ಟೆ ಕೊಡಿ, ವಜ್ರ ಕೊಡಿ, ವೈಢೂರ್ಯ ಕೊಡಿ, ಬಂಗಾರ ಕೊಡಿ. ಇದೇ ತಾನೇ ನಡೀತಾ ಇರೋದು. ಹೌದಾ? ಲೋಕದ ಅವಶ್ಯಕತೆ ಏನಿದೆಯೋ ಅದನ್ನ ಮಾತ್ರ ನಾವು ಏನ್ ಮಾಡ್ತಾ ಇದೀವಿ? ಪ್ರತಿದಿನ ಕುತ್ಕೊಂಡು ಬಾಯಿ ಬಡ್ಕೊಳ್ತಾ ಇದೀವಿ. ಅದು ಅಳಿದು ಹೋಗುವ ಆಹಾರ, ಅಳಿದು ಹೋಗುವ ಆಹಾರಕ್ಕಾಗಿ ಪ್ರತಿದಿನ ಬಾಯಿ ಬಡ್ಕೊಳ್ತಾ ಇದ್ದೀವಿ. ಆದರೆ ಅಳಿದು ಹೋಗದೆ ಇರುವ ಆಹಾರಕ್ಕಾಗಿ ಯೋಹಾನನು ಬರೆದ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಅಳಿದು ಹೋಗದೆ ಇರುವ ಆಹಾರಕ್ಕಾಗಿ ನೀವೇನ್ ಮಾಡಿ? ತವಕ ಪಡಿ. ಅಳಿದು ಹೋಗದೆ ಇರುವ ಆಹಾರಕ್ಕಾಗಿ ನೀವೇನ್ ಮಾಡಿ? ತವಕ ಪಡಿ. ಅದಕ್ಕೋಸ್ಕರ ನೀವು ಪ್ರಾರ್ಥನೆ ಮಾಡಿ. ಅಳಿದು ಹೋಗದೆ ಇರುವ ಆಹಾರ ಯಾವುದು? ಅಳಿದು ಹೋಗದೆ ಇರುವ ಆಹಾರ ಯಾವುದು ಅಂತ ಹೇಳಿದ್ರೆ ಅದು ದೇವರ ವಾಕ್ಯ ಅನ್ನೋದಕ್ಕಿಂತ ದೇವರ ಪ್ಲಾನ್. ಯಾಕಂದ್ರೆ ದೇವರ ಪ್ಲಾನ್ ನಮಗೆ ಗೊತ್ತಿಲ್ಲ. ದೇವರು ನಮ್ಮನ್ನ ಯಾವ ಕಾರಣಕ್ಕೋಸ್ಕರ ನಮ್ಮನ್ನ ಉಂಟು ಮಾಡಿದಾರೆ ಅನ್ನೋದೇ ನಮಗೆ ಗೊತ್ತಿಲ್ಲ ಅಲ್ವಾ? 1 ಕೊರಿಂಥಿ 12ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. 4ನೇ ವಾಕ್ಯದಿಂದ 11ನೇ ವಾಕ್ಯ ತನಕ ನಾವು ನೋಡ್ಬೇಕಾದ್ರೆ ಯಾವ ಕಾರ್ಯಕ್ಕಾಗಿ, ಯಾವ ಜವಾಬ್ದಾರಿ ಕೊಟ್ಟು ದೇವರು ನಮ್ಮನ್ನು ಉಂಟು ಮಾಡಿದ್ದಾರೆ ಅನ್ನೋದೇ ಇವತ್ತಿಗೂ ನಮಗೆ ಗೊತ್ತಿಲ್ಲ. ಕಾರ್ ಓಡಿಸೋನು ಬೈಕ್ ಓಡಿಸಲ್ಲ, ಅದು ಗೊತ್ತಾ ನಿಮಗೆ? ಗೊತ್ತಿದೆಯಾ? ಕಾರ್ ಓಡಿಸುವಂತ ವ್ಯಕ್ತಿ ಬೈಕ್ ಓಡಿಸಕ್ ಆಗಲ್ಲ. ಕೆಲವು ಜನ ಬೈಕ್ ಓಡಿಸುವಂಥದ್ದು ಲಾರಿ ಓಡಿಸಕ್ಕಾಗಲ್ಲ. ಹಾಡಾಡುವಂಥವರು, ಸ್ತುತಿ ಮಾಡುವಂಥವರು ಕೀಬೋರ್ಡ್ ಉಡ್ಸಕ್ಕಾಗಲ್ಲ. ಕೀಬೋರ್ಡ್ ಉಡ್ಸುವಂಥವರು ಗೀತೆಗಳನ್ನು ಹಾಡಕ್ಕಾಗೋದಿಲ್ಲ. ದೇವರ ಒಂದು ಪ್ಲಾನ್ ಇದೆ. ಯಾವುದಕ್ಕೋಸ್ಕರ ದೇವರು ನಮ್ಮನ್ನು ಆರಿಸ್ಕೊಂಡೆ ನೋಡಿ. ಇಲ್ಲಿ ವಿಶೇಷವಾದ ವರದಾನಗಳಿಂದ ದೇವರು ನಮ್ಮನ್ನು ಇಟ್ಟಿದ್ದಾರೆ. ಪವಿತ್ರಾತ್ಮನ ಮುಖಾಂತರ ಒಬ್ಬನಿಗೆ ಜ್ಞಾನೋಕ್ತಿ, ಒಬ್ಬನಿಗೆ ವಿದ್ಯೋಕ್ತಿ, ಅದೇ ರೀತಿ ಸ್ವಸ್ಥತೆ ಇರುವಂಥ ಶಕ್ತಿ, ಪವಾಡಗಳನ್ನು ಎಸಗುವಂಥ ಪರಾಕ್ರಮವನ್ನು ಮಾಡುವಂಥ, ಪ್ರವಾದನೆ ಮಾಡುವಂಥ ಪ್ರತಿಭೆ, ಸತ್ಯತೆಯನ್ನು ವಿವಚಿಸುವಂತಹ ಜಾಣ್ಮೆ, ವಿವಿಧ ಭಾಷೆಗಳನ್ನು ಆಡುವಂಥ ಸಾಮರ್ಥ್ಯ, ಒಬ್ಬನಿಗೆ ದೇವರ ವಾಕ್ಯದ ಅರ್ಥೈಸುವಂಥ ಅರಿವನ್ನು, ಇವೆಲ್ಲವನ್ನ ದೇವರು ನಮಗೆ ಕೊಟ್ಟಿದ್ದಾರೆ. ಅದಕ್ಕೆ ಕೊಡಲಿಕ್ಕೆ ಒಂದು ಕಾರಣ ಇದೆ. ದೇವರು ಕೊಡಲಿಕ್ಕೆ ಒಂದು ಕಾರಣ ಇದೆ. ಸುಮ್ಮನೆ ಕೊಡಲ್ಲ, ಕಾರಣ ಇದೆ. ಕಾರಣ ಇಷ್ಟೇನೆ. ಕರ್ತನ ಪ್ರಾರ್ಥನೆಯಲ್ಲಿ ಬರೆದಿರುವಂತೆ ಸ್ವರ್ಗ ಸಾಮ್ರಾಜ್ಯ ಎಲ್ಲಿ ನಿರ್ಮಾಣ ಮಾಡಬೇಕಂತೆ? ಎಲ್ಲಿ ನಿರ್ಮಾಣ ಮಾಡಬೇಕು? ಈ ಭೂಮಿಯಲ್ಲಿ ನಾವು ಏನು ಮಾಡಬೇಕು? ದೇವರ ರಾಜ್ಯವನ್ನು ಕಟ್ಟಬೇಕು. ದೇವರ ರಾಜ್ಯವನ್ನು ಕಟ್ಟುವುದಕ್ಕಾಗಿ ದೇವರು ನಮ್ಮನ್ನು ಆರಿಸ್ಕೊಂಡಿದ್ದಾರೆ. ಅದಕ್ಕೋಸ್ಕರನೇ ಇಷ್ಟು ವರದಾನಗಳು. ಇವೆಲ್ಲ ಪರಲೋಕದ ವರದಾನಗಳು. ಇದು ಯಾವುದು ಭೂಲೋಕದಲ್ಲ, ಎಲ್ಲ ಪರಲೋಕದ್ದು. ಅದಕ್ಕೋಸ್ಕರನೇ ದೇವ್ರು ಏನು ಮಾಡ್ತಾರೆ? ದೇವರು ಆರಿಸ್ಕೊಂಡಿರೋದು. ಪ್ರೈಸ್ ದಿ ಲಾರ್ಡ್.
ಅರ್ಥ ಆಗ್ತಾ ಇದೆಯಾ? ಅರ್ಥ ಆಯ್ತಿದೆ ಬ್ರದರ್. ಇದು ಯಾವುದು ನಮಗೆ ದೇವರ ಪ್ಲಾನ್ ಗೊತ್ತಿಲ್ಲದೆ ನಾವು ಪರ್ಸನಲ್ ಪ್ರೇಯರ್ ಮಾಡಿ ಏನು ಪ್ರಯೋಜನ ಇದೆ ಹೇಳಿ ನೋಡೋಣ. ಮಾಡಿದ್ದೆ ಪ್ರಾರ್ಥನೆ ಅಂದರೆ ಏನು? ದೇವರೊಂದಿಗೆ ಮಾತನಾಡೋದು, ಚರ್ಚೆ ಮಾಡುವಂಥದ್ದು. ನೋಡಿ, ದೇವರು ಮೋಶೆಯೊಂದಿಗೆ ಮಾತನಾಡ್ತಾರೆ. ಸಂಬಂಧ ದೇವರು ಮೋಶೆಯೊಂದಿಗೆ ಮಾತನಾಡ್ತಾರೆ. ನೋಡಿ, ಮೋಶೆಯೊಂದಿಗೆ ಹೆಂಗೆ ಮಾತಾಡ್ತಾರೆ ಅಂತ ಹೇಳಿದ್ರೆ, ವಿಮೋಚನಾ ಕಾಂಡ 33ನೇ ಅಧ್ಯಾಯ 11ನೇ ವಾಕ್ಯವನ್ನು ನಾವು ಓದೋಣ. ದೇವರು ಮೋಶೆ ಜೊತೆಯಲ್ಲಿ ಮಾತಾಡ್ತಾರೆ. ಮೋಶೆ ಮೇಲೆ ದೇವರೊಂದು ಪ್ಲಾನ್ ಇಟ್ಟಿದ್ರು. ಮೋಶೆ ಮೇಲೆ ದೇವರ ಒಂದು ಪ್ಲಾನ್ ಇಟ್ಟಿದ್ರು. ಏನು ಪ್ಲಾನ್? ಇಸ್ರಾಯೇಲ್ ಜನರನ್ನ ಈಜಿಪ್ತಿನಿಂದ ಬಿಡಿಸ್ಕೊಂಡು ಬರೋದಕ್ಕೋಸ್ಕರ, ಹೊರ ತರೋದಕ್ಕೋಸ್ಕರ ಒಂದು ಪ್ಲಾನ್ ಇಟ್ಟಿದ್ರು. ಅದಕ್ಕೋಸ್ಕರ ಅವರು ಪ್ರತಿದಿನ ಏನ್ ಮಾಡ್ತಾ ಇದ್ರು? ಮೋಶೆ ಜೊತೆಯಲ್ಲಿ ಮಾತಾಡ್ತಾ ಇದ್ರು. ಯಾವ ರೀತಿ ಮಾತಾಡ್ತಾ ಇದ್ರು ಅದನ್ನು ನಾವು ನೋಡೋಣ. ವಿಮೋಚನಾ ಕಾಂಡ 33ನೇ ಅಧ್ಯಾಯ ವಾಕ್ಯ 11 ಓದೋಣ. ಒಬ್ಬ ಮನುಷ್ಯ ತನ್ನ ಗೆಳೆಯನೊಡನೆ ಹೇಗೆ ಮಾತನಾಡುತ್ತಾನೋ ಹಾಗೆಯೇ ಸರ್ವೇಶ್ವರ ಸ್ವಾಮಿಯ ಸಂಗಡ ಮುಖಾಮುಖಿಯಾಗಿ ಮಾತನಾಡುತ್ತಿದ್ದರು. ಸಾಕು. ಮುಖಾಮುಖಿಯಾಗಿ ಮಾತನಾಡ್ತಾ ಇದ್ರು. ಒಬ್ಬ ಫ್ರೆಂಡ್ ಜೊತೆಯಲ್ಲಿ ಯಾವ ರೀತಿ ಮಾತಾಡ್ತಾ ಇದ್ರು ಅದೇ ರೀತಿ ದೇವರು ಮಾತಾಡ್ತಾ ಇದ್ರು. ಸರ್ವೇಶ್ವರ ಸ್ವಾಮಿ ಮಾತಾಡ್ತಾ ಇದ್ರು. ಅಂದ್ರೆ ದರ್ಶನ ಕೊಟ್ಟು ಮಾತಾಡ್ತಾ ಇರಲಿಲ್ಲ, ಸ್ವರದ ಮುಖಾಂತರ, ವಾಯ್ಸ್ ಮುಖಾಂತರ ದೇವರು ಮಾತಾಡ್ತಾ ಇದ್ರು. ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ಮೋಶೆನೂ ಕೂಡ ದೇವರನ್ನ ಕಣ್ಣಾರೆ ನೋಡಿಲ್ಲ, ಆದರೆ ನಮ್ಮ ಜನರು ನೋಡಿದ್ದಾರೆ ಅಲ್ವಾ? ನಮ್ಮ ಜನರು ನೋಡಿದ್ದಾರೆ. ಅದಕ್ಕೋಸ್ಕರ ಮನೆಗಳಲ್ಲಿ ಅವರ ಚಿತ್ರಗಳನ್ನು ಇಟ್ಕೊಂಡು ಕೂತಿರೋದು. ಹೌದಾ? ನಿಜನಾ? ಮೋಶೆ ನೋಡಿಲ್ಲ, ಆದರೆ ನಮ್ಮ ಜನರು ನೋಡಿದ್ದಾರೆ. ಹಾಗಾಗಿ ಆ ಒಂದು ತಗೊಂಬ ಮನೇಲಿ ಇಟ್ಕೊಂಡಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಒಂದು ಪ್ಲಾನ್, ದೇವರು ಒಂದು ಯೋಜನೆ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮೊಂದಿಗೆ ಮಾತನಾಡ್ತಾರೆ. ಆ ಪ್ಲಾನ್ ಮುಖಾಂತರ ಮಾತಾಡ್ತಾರೆ. ಓಕೆ, ನಾವು ಅಂದ್ಕೊಂಡು ನಾವು ಪರ್ಸನಲ್ ಪ್ರೇಯರ್ ಮಾಡ್ತಾ ಇದ್ದೀವಿ ಅಂತ ನಾವು ಅಂದ್ಕೊಂಡು ಈ ಪರ್ಸನಲ್ ಪ್ರೇಯರ್ ಏನು ಮಾಡ್ತಾ ಇದ್ದೀವಿ? ನಾವು ಏನು ಮಾಡ್ತಾ ಇದ್ದೀವಿ? ದೇವರೇ ನನ್ನನ್ನು ರಕ್ಷಿಸಿ. ಯಾಕೆ? ದೇವ್ರಿಗೆ ಗೊತ್ತೇ ಇಲ್ವ ನಮ್ಮನ್ನು ರಕ್ಷಿಸಬೇಕು ಅನ್ನೋ? ದೇವರು ನಮಗೆ ನಮ್ಮನ್ನು ರಕ್ಷಿಸಬೇಕು ಅನ್ನೋ ಅರಿವಿಲ್ವಾ ಅವ್ರಿಗೆ? ನಾವು ಹೇಳ್ಕೊಟ್ಟೆ ಮಾಡಬೇಕಾ? ನಾವು ಹೇಳ್ಕೊಡ್ಬೇಕಾ ಅವ್ರಿಗೆ? ನಾವು ಹೇಳ್ಕೊಡ್ಬೇಕಾ? ಏನಿಲ್ಲ ಬ್ರದರ್. ಯಾಕಂದ್ರೆ ನಾವು ಇದರಲ್ಲಿ ನಾವು ಓದ್ತೀವಿ, ಅದರಲ್ಲಿ ನಮ್ಮ 1 ಸಾಮುವೇಲದಲ್ಲಿ ನಾವು ಓದ್ತೀವಿ, ಜೀವ ಕೊಡೋದು, ಜೀವ ತೆಗೆಯೋದು ಎಲ್ಲ ಯಾರ ಕೈಯಲ್ಲಿದೆ? ಎಲ್ಲ ಅವ್ರ ಕೈಯಲ್ಲಿದೆ. ಹೌದಾ? ಸರ್ವೇಶ್ವರ ಸ್ವಾಮಿಯ ಕೈಯಲ್ಲಿದೆ. ಹಾಗಾಗಿ ನಾವು ಅವರಿಗೆ ಹೇಳ್ಕೊಡ್ತಾ ಇದ್ದೀವಿ, ಅಪ್ಪ ನನ್ನನ್ನು ರಕ್ಷಿಸ್ರಿ, ನನ್ನನ್ನು ಕಾಪಾಡ್ರಿ, ನನಗೆ ಹೊಟ್ಟೆಗೆ ಊಟ ಕೊಡ್ರಿ, ನನ್ನ ಮಗನ್ನ ಇದು ಮಾಡಿ, ನನ್ನ ಮಗನ. ಅದೆಲ್ಲ ಬಿಡಿ. ದೇವರು ನಿಮ್ಮ ಮೇಲೆ ಇಟ್ಟಿರುವ ಪ್ಲಾನ್ ಏನು ಅದನ್ನು ನಾವು ಕಂಡುಹಿಡಿಬೇಕು. ನೋಡಿ, ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಜನರು ಏನು ಮಾಡ್ತಾರೆ? ದೇವಾಲಯಕ್ಕೆ ಬರ್ತಾರೆ. ದೇವಾಲಯಕ್ಕೆ ಬಂದಾಗ ದೇವಾಲಯದಲ್ಲಿ ದೇವರ ಯೋಜನೆ ಏನಕ್ಕೋಸ್ಕರ ದೇವರು ದೇವಾಲಯಕ್ಕೆ ನಮ್ಮನ್ನು ಕರ್ಕೊಂಡು ಬರ್ತಾರೆ? ಯಾಕೆ? ಬರೋ ದಾರಿಲಿ ನಮ್ಮನ್ನು ಕೊಂದಾಕ್ಲಿಕ್ಕೆ ಆಗಲ್ವಾ? ಹೋಗೋ ದಾರಿಲಿ ಚರ್ಚ್ ಬಾಗ್ಲಲ್ಲಿ ನಮಗೆ ಮರಣ ಕೊಡ್ಲಿಕ್ಕೆ ದೇವ್ರ ಕಡೆಯಿಂದ ಆಗಲ್ವಾ? ಆಗುತ್ತೆ. ದೇರ್ ಇಸ್ ಸಮ್ ಪ್ಲಾನ್. ದೇವರು ಒಂದು ಪ್ಲಾನ್ ಇಟ್ಟಿದ್ದಾರೆ. ದೇವರು ನಮಗೆ ಒಂದು ಅವಕಾಶವನ್ನು ಕೊಡ್ತಾ ಇದ್ದಾರೆ. ಏನು? ಪರಲೋಕ ರಾಜ್ಯವನ್ನ ಈ ಭೂಮಿಯಲ್ಲಿ ನಿರ್ಮಿಸುವುದಕ್ಕಾಗಿ ದೇವರು ನಮ್ಮನ್ನು ಇನ್ನೂ ಜೀವಂತವಾಗಿಟ್ಟಿದ್ದಾರೆ. ಅದಕ್ಕೋಸ್ಕರನೇ ದೇವರು ಏನು ಮಾಡ್ತಾರೆ? ಒಂದು ಸಾಮತಿಯನ್ನು ಹೇಳ್ತಾರೆ. ಏನು ಆ ಸಾಮತಿ ಅಂತ ನಾವು ನೋಡ್ತಾ ಹೋದ್ರೆ, ಮತ್ತಾಯನ ಬರೆದ ಶುಭ ಸಂದೇಶದಲ್ಲಿ ದೇವರು ಒಂದು ಸಾಮತಿಯನ್ನು ಹೇಳ್ತಾರೆ. ಏನಂತ? ಇದು ತಲಂತು ನಾಣ್ಯದ ಬಗ್ಗೆ ಹೇಳ್ತಾರೆ, ಗೊತ್ತಾ? ದೇವರು ಅದು ಅಲ್ಲದೆ 14ನೇ ವಾಕ್ಯ ನೋಡಿ, ಅದು ಅಲ್ಲದೆ ಆ ದಿನಗಳಲ್ಲಿ ಸ್ವರ್ಗ ಸಾಮ್ರಾಜ್ಯ ಇಂತಿರುವುದು. ಹೆಂಗಿರುತ್ತೆ ದೇವರ ಸಾಮ್ರಾಜ್ಯ? ಹೇಗಿರುತ್ತೆ? ನಾವು ಭೂಲೋಕದಲ್ಲಿ ನಿರ್ಮಾಣ ಮಾಡಬೇಕಾದ್ರೆ ದೇವರು ನಮಗೆ ತಲಂತು ನಾಣ್ಯಗಳ ಯಾವ ರೀತಿ ಕೊಟ್ಟರೋ ಅದೇ ರೀತಿ ದೇವರು ನಮಗೆ ಕೃಪೆಗಳನ್ನು ಕೊಟ್ಟು ದೇವರ ರಾಜ್ಯವನ್ನು ಕಟ್ಟುವುದಕ್ಕಾಗಿ ದೇವರು ನಮ್ಮನ್ನು ಆರಿಸ್ಕೊಂಡಿದ್ದಾರೆ. ಬಟ್ ಆದರೆ ನಾವು ಏನು ಮಾಡ್ತಾ ಇದ್ದೀವಿ ಹೇಳಿ? ಯಾಕೆ ನಮಗೆ ಕಷ್ಟಗಳು ಬರ್ತಾ ಇದೆ? ಯಾಕೆ ನಮಗೆ ವೇದನೆಗಳು ಬರ್ತಾ ಇದೆ? ಕೆಲವು ಜನ ಕಷ್ಟಗಳು ಬಂದಾಗ ದೇವರನ್ನು ಬಿಟ್ಟು ಹೋಗ್ತಾರೆ, ಕೆಲವು ಜನ ಸುಖ ಬಂದಾಗ ದೇವರನ್ನು ಬಿಟ್ಟು ಹೋಗ್ತಾರೆ. ಇದೆರಡು ಕೊಡೋದು ದೇವರಲ್ಲ, ಇದೆರಡು ಕೊಡೋದು ಸೈತಾನ. ಯಾವಾಗ ನಿನ್ನ ಕುಟುಂಬ ದೇವರೊಂದಿಗೆ ಅನ್ಯೋನ್ಯವಾಗಿರ್ಬೇಕು ಅಂತ ಬಯಸುತ್ತೋ
ಆಗ ಸುಖ ಬರುತ್ತೆ. ಸುಖ ಬಂದಾಗ ಯಾವತ್ತೂ ಅಷ್ಟೇ ನಾವು ದೇವರೊಂದಿಗೆ ಮಾತನಾಡಲಿಕ್ಕೆ ಸಾಧ್ಯವೇ ಇಲ್ಲ. ಇವತ್ತೇನಾದರೂ ನೀವು ಹೊರಗಡೆ ಹೋಗಿ ಏನೋ ಒಂದು ನೆಕ್ಲೆಸನ್ನು ತಂದಿದ್ದೀರ ತಿಳ್ಕೊಳ್ಳೋಣ. ನಮ್ಮ ವಿಮಲಾ ಸಿಸ್ಟರು ಅಥವಾ ರಾಣಿ ಸಿಸ್ಟರು ಒಂದು ದೊಡ್ಡ ನೆಕ್ಲೆಸ್ ತೊಗೊಂಡು ಬಂದರು. ಶಿವಾಜಿನವ್ರಿಗೆ ಹೋದರು, ಒಳ್ಳೆ ಜ್ಯುವೆಲರಿ ಸ್ಟ್ರೀಟ್ಗೆ ಹೋದರು. ಅಲ್ಲೋಗಿ 1 ಲಕ್ಷದೋ 2 ಲಕ್ಷದೋ 3 ಲಕ್ಷದೋ ತೊಗೊಂಡು ಬಂದರು. ಅವ್ರ ಮನೆಗೆ ಬಂದಾಗ 5:30. ಇವತ್ತು ಕ್ಲಾಸ್ ಇದೆ, ಇವತ್ತು ದೇವರೊಂದಿಗೆ ಮಾತನಾಡಬೇಕು ಅಂತ ಗೊತ್ತಿದೆ. ಆದರೂ ಅವತ್ತು ಕುತ್ಕೊಳ್ಳೋಕ್ಕೆ ಮನಸ್ಸಾಗುತ್ತಾ? ದೇವರ ಸಮ್ಮುಖದ ಕುತ್ಕೊಳ್ಳೋಕ್ಕೆ ಆಗೋದಿಲ್ಲ, ಆಗಲ್ಲ. ಅದನ್ನ ಆ ಪೆಟ್ಟಿನ ತೊಗೊಂಡು ಎಲ್ಲೋಗ್ತೀವಿ ನಾವು? ನಮ್ಮ ಸ್ನೇಹಿತರ ಮನೆಗೆ ಹೋಗ್ತೀವಿ. ಇಲ್ಲಿ ನೋಡ ತಂದಿದ್ದೀವಿ, ಚೆನ್ನಾಗಿದೆಯಾ, ಡಿಸೈನ್ ಚೆನ್ನಾಗಿದೆಯಾ, 5 ಲಕ್ಷ ಕೊಟ್ಟೆ, ಇಲ್ಲ ದುಡ್ಡು ತುಂಬ ಶೇಖರಣೆ ಮಾಡಿಟ್ಟಿದ್ದೆ ನಾನು, ಅದು ಮಾಡಿದೆ ಇದು ಮಾಡಿದೆ. ಬಟ್ ಇಲ್ಲಿ ದೇವರ ಪ್ಲ್ಯಾನ್ ಏನಿದೆ? ಇವತ್ತು ನೀನು ನನ್ನೊಡನೆ ಮಾತನಾಡಬೇಕು, ಇದೇ ಪ್ಲ್ಯಾನ್. ಈ ಪ್ಲ್ಯಾನನ್ನು ನಿರ್ನಾಮ ಮಾಡಲಿಕ್ಕೆ ಸೈತಾನ ಏನು ಮಾಡ್ತಾನೆ? ಕೆಲವು ಬಾರಿ ಸುಖನೂ ಕೊಡ್ತಾನೆ, ಕೆಲವು ಬಾರಿ ಕಷ್ಟನೂ ಕೊಡ್ತಾನೆ, ಕೆಲವು ಬಾರಿ ನೋವನ್ನು ಕೊಡ್ತಾನೆ. ಅದಕ್ಕೋಸ್ಕರನೇ ಸಂತ ಪೌಲರು ಬರೀತಾರೆ. ಸಂತ ಪೌಲರು ಏನಂತ ಬರೀತಾರೆ? ಸೈತಾನನ ಕುತಂತ್ರಗಳನ್ನು ನೀವು ಅರಿಯದವರೇನೂ ಅಲ್ಲ, ಅವನ ಕೈ ಮೇಲಾಗದಂತೆ ನೋಡಿಕೊಳ್ಳಬೇಕು. ಪ್ರೈಸ್ ದಿ ಲಾರ್ಡ್. 2 ಕೊರಿಂಥಿ 2ನೇ ಅಧ್ಯಾಯ ವಾಕ್ಯ 11. ಸೈತಾನನ ಕುತಂತ್ರಗಳನ್ನು ನಾವು ಅರಿಯದವರಲ್ಲ, ಅವನ ಕೈ ಮೇಲಾಗದಂತೆ ನಾವು ನೋಡಿಕೊಳ್ಳಬೇಕು. ನೋಡಿ, ಯೋಬ ದೊಡ್ಡ ಶ್ರೀಮಂತ. ಯೋಬ ನಮಗೆ ಗೊತ್ತಿರೋ ಹಾಗೆ ದೊಡ್ಡ ಶ್ರೀಮಂತ. ಆತನಿಗೆ ನಾವು ನೋಡ್ತೀವಿ, ಹೌದು ಅಲ್ವಾ? ಸೊ ಹಾಗಾಗಿ ಆತನನ್ನು ದೇವರಿಂದ ಬೇರ್ಪಡಿಸ್ಲಿಕ್ಕೆ ಅವನು ಏನು ಮಾಡ್ತಾನೆ? ಸೈತಾನ ಏನು ಮಾಡ್ತಾನೆ? ಆತನಲ್ಲಿದ್ದ ಎಲ್ಲ ಸಿರಿ ಸಂಪತ್ತನ್ನ ಎಲ್ಲ ನಾಶ. ಹೌದು. ಅದಾದಮೇಲೆ ಮಕ್ಕಳನ್ನು ಕೂಡ ಕಸಿಸ್ಕೊಳ್ತಾನೆ. ಆದರೆ ಯೋಬ ವಿಶ್ವಾಸದಲ್ಲಿದ್ದ ಕಾರಣ ಯೋಬನಿಗೆ ಗೊತ್ತಾಯಿತು, ಇದು ಸೈತಾನ ಮಾಡ್ತಾರೋ, ದೇವ್ರು ಮಾಡ್ತಾರೋದಲ್ಲ. ಅದಕ್ಕೋಸ್ಕರನೇ ಆತ ದೇವರನ್ನ ಏನು ಮಾಡಲಿಲ್ಲ? ದೂಷಿಸಲಿಲ್ಲ. ನಾವಾಗಿದ್ರೆ ಏನು ಮಾಡ್ತಾ ಇದ್ದೋ? ನಾವಾಗಿರೋ ಅಯ್ಯೋ ಅಲ್ವಾ? ಅಯ್ಯೋ. ಎಸ್, ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯ 4ನೇ ವಾಕ್ಯ ನುಡಿಯುವಂತೆ ದೇವರ ಪ್ಲ್ಯಾನ್ ನಾವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ಅಂದರೆ ಮುಖ್ಯವಾಗಿ ಜನರು ಅಂದರೆ ಯಾರು? ನಾವೇ ಅಲ್ವಾ? ನಾವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಪರ್ಸನಲ್ ಪ್ರೇಯರಲ್ಲಿ ನಾವು ಕುತ್ಕೊಳ್ಬೇಕು. ನಮಗೆಲ್ಲಿ ಪರ್ಸನಲ್ ಪ್ರೇಯರ್ ಕುತ್ಕೊಂಡಾಗಲೇ ನಮಗೆ ಸ್ಟಾರ್ಟ್ ಆಗೋಯ್ತಲ್ವಾ? ಹೇಳಿದ್ದೇ ಹೇಳ್ತಾ ಇರ್ತೀವಿ. ಪುನರಾವರ್ತಿಸಿ ಬೆಳಗ್ಗೆಯಿಂದ ಸಂಜೆ ತನಕ ಅದನ್ನು ಪ್ರಾರ್ಥನೆ ಅಂತ ಕರೆಯೋದಿಲ್ಲ, ಅದನ್ನು ಪ್ರಾರ್ಥನೆ ಅಂತ ಹೇಳೋದಿಲ್ಲ. ಅದನ್ನು ಏನಂತ ಹೇಳ್ತಾರೆ? ಈಗ ಒಂದು ವಿಷಯ, ಈಗ ನಿಮ್ಮ ಮಕ್ಕಳು ನಿಮಗೆ ಬಂದು ನಿಮ್ಮ ಬಳಿಗೆ ಬಂದು, ಅಪ್ಪ ನನಗೊಂದು 10 ರೂಪಾಯಿ ಕೊಡು. ಸರಿ ಆಯಿತು, ಕೊಡ್ತೀನಿ, ಸಾಯಂಕಾಲ ಕೊಡ್ತೀನಿ. ಒಂದು 5 ನಿಮಿಷ ಬಿಟ್ಟು ಅಪ್ಪ 10 ರೂಪಾಯಿ ಕೊಡು. ಇನ್ನೊಂದು 5 ನಿಮಿಷ ಬಿಟ್ಟು 10 ರೂಪಾಯಿ ಕೊಡು. ಹೇಳಿದ್ದೇ ಹೇಳ್ಕೊಂಡ್ರೆ ನೀವೇನು ಮಾಡ್ತೀರಾ? ಹೇಳಿದ್ದೇ ಹೇಳ್ಕೊಂಡ್ರೆ ನೀವೇನಂತೀರಾ? ನಿಮ್ಮ ಮಕ್ಕಳಿಗೆ ಏನಂತ ಕರಿತೀರಾ? ನಿಮ್ಮ ಮಕ್ಕಳಿಗೆ ನಿನಗೇನು ಹುಚ್ಚಿಡ್ದಿದ್ಯಾ? ತಲೆ ಸರಿ ಇಲ್ವಾ? ನಿನಗೇನು ಹುಚ್ಚಿಡ್ದಿದ್ಯಾ? ತಲೆ ಸರಿ ಇಲ್ವಾ? ತಲೆ ಯಾವಾಗ ಸರಿ ಇರಲ್ಲ ಹೇಳಿ ನೋಡೋಣ? ತಲೆ ಯಾವಾಗ ಸರಿ ಇರಲ್ಲ ಅಂತ ಹೇಳಿದ್ರೆ ದೇವರ ಪ್ಲ್ಯಾನೇ ನಮಗೆ ಗೊತ್ತಿಲ್ಲ. ದೇವರ ಪ್ಲ್ಯಾನ್ ಗೊತ್ತಾಯಿತು ಅಂತ ಹೇಳಿದ್ರೆ ನಾವು ಹೇಳಿದ್ದೆ ಪದೇ ಹೇಳೋದಿಲ್ಲ. ಆ ಪ್ಲ್ಯಾನ್ ಏನು ಮಾಡಬೇಕು ಅನ್ನೋದನ್ನ ನಾವು ಮೊದಲು ಯೋಚನೆ ಮಾಡ್ತಾ ಹೋಗ್ತೀವಿ. ಹೌದಾ? ನಿಜನಾ? ಒಂದು ಪ್ಲ್ಯಾನ್ ನಮಗೆ ಗೊತ್ತಾಯಿತು, ಇದೇ ನಮ್ಮ ಪ್ಲ್ಯಾನ್, ಇದೇ ನಮ್ಮ ಯೋಜನೆ ಅಂತೇಳಿ ನಾವೇನು ಮಾಡ್ತೀವಿ? ಅದ್ರ ಬಗ್ಗೆನೇ ಜಾಸ್ತಿ ಗಮನ ಹರಿಸ್ತೀವಿ. ದೇವರ ಪ್ಲ್ಯಾನ್ ನಾವು ತಿಳ್ಕೊಳ್ಬೇಕು ಅಂತಂದರೆ ಪರ್ಸನಲ್ ಪ್ರೇಯರಲ್ಲಿ ಕೂತ್ಕೊಳ್ಬೇಕು. ಮತ್ತಾಯನು ಬರೆದ ಶುಭ ಸಂದೇಶ 6ನೇ ಅಧ್ಯಾಯ 6ನೇ ವಾಕ್ಯ ನುಡಿಯುವಂತೆ, ನಿನ್ನ ಕೋಣೆಗೆ ಹೋಗು, ಬಾಗಿಲು ಹಾಕೋ, ಒಬ್ಬನೇ ಕೂತ್ಕೋ ಅಥವಾ ಒಬ್ಬನೇ ಕೂತ್ಕೋ, ಮಾತಾಡು ದೇವ್ರ ಜೊತೆಲಿ. ಆದರೆ ಇವತ್ತಿನ ದಿನಗಳಲ್ಲಿ ಪರ್ಸನಲ್ ಪ್ರೇಯರ್ಗೆ ಕೂತ್ಕೊಳ್ಳೋಕ್ಕೆ ನಮಗೆ ನಮ್ಮ ಮಕ್ಕಳಿಗೆ ಸಾಧ್ಯನಾ? ಎಷ್ಟೊತ್ತು ಕೂತ್ಕೊಳ್ಬೋದು? ಕೂತ್ಕೊಂಡ್ರೆ ಅಂದಾಜು ಮೇಲೆ
ಅಂದಾಜ್ ಮೇಲೆ ಎಷ್ಟೊತ್ತು ಕೂತ್ಕೊಬೋದು? ಒಂದು 5 ನಿಮಿಷ, ಒಂದು 10 ನಿಮಿಷ? ಐದು ಅದ್ರಲ್ಲಿ 10 ನಿಮಿಷ ಜಾಸ್ತಿ ಅಂದ್ರೆ ಜಾಸ್ತಿ 10 ನಿಮಿಷ. ಇಲ್ಲ ಅಂದರೆ ಅಷ್ಟೊತ್ತಿಗೆ ಒಂದು ಕುಕ್ಕರ್ ಕರಿಯುತ್ತೆ, ಇಲ್ಲ ಯಾರಾದ್ರು ವ್ಯಕ್ತಿ ಕರೀತಾನೆ ಅಲ್ವಾ? ಓಡ್ಬರ್ತೀವಿ. ಹೌದಾ ವಿಮಲಾ ಸಿಸ್ಟರ್? ಹಾಂ ಹೌದು ಬ್ರದರ್, ಹಾಂ. ಹೌದು. 10 ನಿಮಿಷದಲ್ಲಿ ದೇವರೊಂದಿಗೆ ನೀವು ಮಾತಾಡಲಿಕ್ಕೆ ಸಾಧ್ಯನಾ? ಸ್ತುತಿ ಮಾಡೋದಕ್ಕೇನೆ 5 ನಿಮಿಷ ಬೇಕು. ಕೃತಜ್ಞತೆ ಸಲ್ಲಿಸ್ಲಿಕ್ಕೇನೆ ಒಂದು 10 ನಿಮಿಷ ಬೇಕು. ಯಾಕಂದರೆ ಅಷ್ಟು ಮಾಡಿದ್ದಾರೆ ನಮಗೆ ಅವರು, ಅಷ್ಟು ಮಾಡಿದ್ದಾರೆ. ಕೃತಜ್ಞತೆ ಸಲ್ಲಿಸಲಿಕ್ಕೆ 10 ನಿಮಿಷ ಬೇಕು, ಸ್ತುತಿ ಮಾಡಲಿಕ್ಕೆ 5ರಿಂದ 10 ನಿಮಿಷ ಬೇಕು. ಅಲ್ಲೇ ಒಂದು 20 ನಿಮಿಷ ಆಯಿತು, 20 ನಿಮಿಷ ಆಯಿತು. ಮತ್ತು ನಮ್ಮ ಏನು ಹೇಳ್ತಾರೆ ಅದಕ್ಕೆ, ನಮಗೇನು ಅವಶ್ಯಕತೆ ಅದನ್ನು ನೆನೆಸ್ಕೊಳ್ಳೋಕ್ಕೆ ಅಟ್ಲೀಸ್ಟ್ ಅಲ್ಲೊಂದು 2 ನಿಮಿಷ, ಅದನ್ನು ದೇವ್ರಿಗೆ ಹೇಳೋಕ್ಕೆ ಒಂದು 3 ನಿಮಿಷ, ಒಟ್ಟು 15 ನಿಮಿಷ ಆಯಿತು ಅಂತ ತಿಳ್ಕೊಳ್ಳೋಣ. ಓಕೆ, ಅದು 15 ನಿಮಿಷ ಆದಮೇಲೆ ಮತ್ತೆ ನಾವು ಅವರ ಸ್ವರಕ್ಕಾಗಿ, ಅವರ ವಾಕ್ಯಕ್ಕಾಗಿ ನಾವು ಕಾದು ಕುಳಿತಿರಬೇಕು. ದೇವರ ಸನ್ನಿಧಿಯಲ್ಲಿ ಕಾದು ಕುಳಿತಿರಬೇಕು. ಅದು 5 ನಿಮಿಷ ಆಗ್ಬೋದು, 10 ನಿಮಿಷ ಆಗ್ಬೋದು, 20 ನಿಮಿಷ ಆಗ್ಬೋದು, ಅರ್ಧ ಗಂಟೆನೂ ಆಗ್ಬೋದು. ಹೌದಾ? ನಿಜನಾ? ಹೌದು ಬ್ರದರ್. 5 ನಿಮಿಷ ಕುತ್ಕೊಂಡು ಪ್ರಾರ್ಥನೆ ಮಾಡ್ಬಿಟ್ಟು ನೀವು ಹೋಗಿ ಎಲ್ಲ ಹೇಳಿದೆಲ್ಲ ಹೇಳ್ಬಿಟ್ಟು ಮತ್ತೆ ವಾಪಸ್ ಬಂದ್ಬಿಟ್ರೆ ಅದನ್ನು ಪರ್ಸನಲ್ ಪ್ರೇಯರ್ ಅಂತ ಕರೆಯೋದಿಲ್ಲ. ಅದನ್ನು ಪರ್ಸನಲ್ ಪ್ರೇಯರ್, ವೈಯಕ್ತಿಕ ಪ್ರೇಯರ್ ಅಂತ ಕರೆಯೋಕ್ಕೆ ಸಾಧ್ಯ ಇಲ್ಲ. ದೇವರೇ ನನಗೆ ನೀವು ರಕ್ಷಣೆ ಕೊಡಿ, ಯಾಕೆ ದೇವ್ರಿಗೆ ಗೊತ್ತಿಲ್ವಾ? ಹಾಗಾದರೆ ಎಷ್ಟೋ ದಿನ ನಾವು ಕೇಳೇ ಇಲ್ಲ. ಕೇಳಿದೀವ? ಪ್ರತಿದಿನ ಕೇಳ್ತೀವ ನಾವು, ದೇವರೇ ನಮಗೆ ರಕ್ಷಣೆ ಕೊಡಿ ಅಂತ. ಕೇಳಿಲ್ಲ. ಆದರೂ ರಕ್ಷಣೆ ಕೊಟ್ಟಿದ್ದಾರೆ ತಾನೆ? ಕೊಟ್ಟಿದ್ದಾರೆ. ಪ್ರೈಸ್ ಅಲ್ಲ. ಆದರೆ ದೇವರ ಪ್ಲ್ಯಾನ್ ಏನು ಅನ್ನೋದನ್ನು ನಾವು ಮೊದಲು ತಿಳ್ಕೊಳ್ಬೇಕು. ದೇವರ ಪ್ಲ್ಯಾನ್ ತಿಳ್ಕೊಳ್ಳೋಕ್ಕೆ ಒಂದು ಸ್ಥಳ ಯಾವುದು ಅಂತ ಹೇಳಿದ್ರೆ, ಮೊದಲನೇದು ಪರ್ಸನಲ್ ಪ್ರೇಯರ್. ಈಗ ನೋಡಿ, ನಾವು ನಮ್ಮ ಕುಟುಂಬದಲ್ಲಿರೋ ಮಕ್ಕಳು ವೈಯಕ್ತಿಕ ಪ್ರೇಯರ್ಗೆ ಕುಣಿಸೋಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಏನಾದರೂ ಬೇಕಾದ್ರೆ ಒಂದು ಅರ್ಧ ಮುಕ್ಕಾಲು ಗಂಟೆ ಅವ್ರು ಏನು ಮಾಡ್ತಾರೆ, ಮೊಬೈಲಲ್ಲಿ ಇರ್ತಾರೆ. ಬೇಕಾದ್ರೆ 2 ಗಂಟೆ, 2-2.5 ತಾಸು ಮೊಬೈಲಲ್ಲಿ ಅದು ಇದು ಮಾಡಿಕೊಂಡು, ರೀಲ್ಸ್ ನೋಡಿಕೊಂಡು, ಚಾಟ್ಸ್ ಮಾಡಿಕೊಂಡು, ಯೂಟ್ಯೂಬ್ ನೋಡಿಕೊಂಡು, ಫೇಸ್ಬುಕ್ ನೋಡ್ಕೊಂಡು ಇರ್ತಾರೆ. ಆದರೆ ನೀವು ದೇವರ ಮುಂದೆ ಕುತ್ಕೋ ಅಂತ ಹೇಳಿದ್ರೆ ಕುತ್ಕೊಳ್ಳೋಕ್ಕೆ ಅವ್ರ ಕೈಲಿ ಸಾಧ್ಯನೇ ಇಲ್ಲ. ಅಂದರೆ ಯಾವ ಮಟ್ಟಿಗೆ ನಾವು ನಮ್ಮ ಕುಟುಂಬ ಬಂದು ನಿಂತಿದೆ ಅನ್ನೋದನ್ನು ನಾವು ಏನು ಮಾಡ್ಬೋದು, ಪರಿಶೋಧಿಸ್ಕೊಳ್ಬೋದು ಅಲ್ವಾ? ಹಾಗಾದರೆ ಈಗ ಪರಲೋಕದ ಬಾಗಿಲನ್ನು ಮುಚ್ಚಿ ನರಕದ ಬಾಗಿಲನ್ನು ತೆರೆದು ಮಕ್ಕಳನ್ನು ಆರಾಮಾಗಿ ಸ್ಮೂತಾಗಿ ಒಳಗಡೆ ದಬ್ತಾರದು ಯಾರು? ನಾವೇ, ಎತ್ತ ತಂದೆ ತಾಯಿಗಳು ಅಲ್ವಾ? ಎತ್ತ ತಂದೆ ತಾಯಿಗಳು. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಬಹಳ ಎಚ್ಚರಿಕೆಯಾಗಿರಬೇಕು. ಈಗ ನಮ್ಮ ಮಕ್ಕಳನ್ನು ನಾವು ಪರ್ಸನಲ್ ಪ್ರೇಯರಲ್ಲಿ ಕೂರಿಸಲಿಲ್ಲ ಅಂದರೆ ದೇವರ ಪ್ಲ್ಯಾನ್ ಗೊತ್ತಾಗೋದಿಲ್ಲ. ಪರ್ಸನಲ್ ಪ್ರೇಯರ್ ಕುತ್ಕೊಬೋದು, ಕುಟುಂಬವಾಗಿ ಕುಳಿತುಕೊಂಡು. ನಾನು ಎಲ್ಲ ಮನೆಗೆ ಹೋದಾಗೂ ನಾನು ಹೇಳೋದು ಅದನ್ನೇ, ಬೆಳಗ್ಗೆ 5:15 ಎದ್ದೇಳಿ, 5:15 ಎದ್ದೇಳಿ, ಕೈ ಹಿಡ್ಕೊಳ್ಳಿ, ಕುಟುಂಬದವ್ರು ಕೈ ಹಿಡ್ಕೊಳ್ಳಿ. ಕೈ ಹಿಡ್ಕೊಂಡು ನೀವೇನು ಮಾಡಿ, ಒಟ್ಟಾಗಿ ಸೇರಿ ಮೊದಲಿಗೆ ಒಂದು ಪವಿತ್ರಾತ್ಮರ ಗೀತೆ ಆಡಿ, ನಂತರ ಸ್ತುತಿ ಮಾಡಿ, ಜಾಸ್ತಿ ಸ್ತುತಿ ಮಾಡಿ, ಹಾಲೆಲೂಯಾ 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 ಅಂತ ನೀವು ಸ್ತುತಿ ಮಾಡ್ತಾ ಹೋಗಿ. ನೀವು ಸ್ತುತಿ ಮಾಡಬೇಕಾದ್ರೆ ಕೆಲವು ಬಾರಿ ದೇವರೇನು ಮಾಡ್ತಾರೆ, ಮಾತಾಡ್ತಾರೆ. 100% ಮಾತಾಡ್ತಾರೆ. ನಮ್ಗೆ ಇದೇ ಬೇಕು ಅನ್ನೋದು ಕೇಳಬೇಕನ್ನೋ ಅವಶ್ಯಕತೆ ಇಲ್ಲ. ಎಷ್ಟೋ ದಿನ ನಾವೇನು ಕೇಳೇ ಇಲ್ಲಪ್ಪ, ಎಷ್ಟೋ ದಿನ ನಾವು ಪ್ರಾರ್ಥನೆ ಮಾಡಿಲ್ಲ. ಆದರೆ ದೇವರು ಊಟ ಕೊಟ್ಟಿಲ್ವಾ? ಒಳ್ಳೊಳ್ಳೆ ಊಟ ಕೊಟ್ಟರು, ಒಳ್ಳೊಳ್ಳೆ ಬಟ್ಟೆ ಕೊಟ್ಟರು, ಒಳ್ಳೆ ಸುರಕ್ಷತೆ ಕೊಟ್ಟಿದ್ದಾರೆ, ಆರೋಗ್ಯವಾಗಿಟ್ಟಿದ್ದಾರೆ. ಅಂದರೆ ನಾವೇನು ಮಾಡ್ತಾಯಿದ್ದೀವಿ, ನಾಟಕ ಮಾಡ್ತಾಯಿದ್ದೀವಿ ದೇವರ ಸಮ್ಮುಖದಲ್ಲಿ. ದೇವ್ರಿಗೆ ನಮ್ಮ ಬಗ್ಗೆ ಗೊತ್ತಿಲ್ಲ ಅನ್ನೋ ಥರ ಆ್ಯಕ್ಟಿಂಗ್ ಮಾಡ್ತಾಯಿದ್ದೀವಿ. ದೇವರೇ ನಮಗೆ ಇದು ಕೊಡಿ, ದೇವರೇ ನಮಗೆ ಇದು ಕೊಡಿ. ಹಾಂ, ಹೌದಾ? ಹೌದು. ಪ್ರತಿದಿನ ನಾವೇನು ಮಾಡ್ತೀವಿ, ನಮಗೋಸ್ಕರ ನಮ್ಮ ಮರಣದ ಸಮಯದಲ್ಲಿ ನಮಗಾಗಿ ಪ್ರಾರ್ಥಿಸ್ತೀರಿ, ಮರಣದ ಸಮಯದಲ್ಲಿ ನಮಗಾಗಿ ಒಂದು ಟೈಮ್ ಹೇಳಿದ್ರೆ ಆಯಿತು, ಅದರಲ್ಲೇ ತಪ್ಪಿದೆ. ನೀನು ಆರೈಕೆ ಮಾಡ್ಕೊಬೇಕಾಗಿರೋದು ಯಾವುದು ಗೊತ್ತಾ? ನೀನು ಕುತ್ಕೊಂಡು ಪರ್ಸನಲ್ ಪ್ರೇಯಲ್ಲಿ ಕುತ್ಕೊಂಡು ಆರೈಕೆ ಮಾಡ್ಕೊಬೇಕಾಗಿರೋದು ಯಾವುದ್ರ ಬಗ್ಗೆ ಆರೈಕೆ ಮಾಡ್ಕೊಬೇಕು? ಆರೈಕೆ ಮಾಡ್ಕೊಬೇಕಾಗಿರೋದು ಯಾವುದ್ರ ಬಗ್ಗೆ? ದೇವರು ಮಾತನಾಡಬೇಕಾದ್ರೆ ಆರೈಕೆ ಆಗಬೇಕು. ಆರೈಕೆ ಯಾವುದ್ರ ಬಗ್ಗೆ? ಪಾಪಗಳ ಬಗ್ಗೆ.
ಪಾಪಗಳ ಬಗ್ಗೆ ಒಬ್ಬೊಬ್ಬರೇ ಕೂತ್ಕೊಂಡು ಅರಿಕೆ ಮಾಡಿಕೊಂಡು ಆ ಅರಿಕೆಗಳನ್ನು ದೇವರ ಸಮ್ಮುಖದಲ್ಲಿ ಒಪ್ಕೊಂಡಾಗ ದೇವರು ಮಾತನಾಡಲಿಕ್ಕೆ ಬಯಸ್ತಾರೆ. ಸುಮ್ಮನೆ ಎಲ್ಲರ ಜೊತೆಲೂ ದೇವರು ಮಾತನಾಡೋಕ್ಕೆ ಸಾಧ್ಯವಿಲ್ಲ. ಪರ್ಸನಲ್ ಪ್ರೇಯರ್ ಕೂತ್ಕೊಂಡು ಯಾರು ತಾವು ಮಾಡಿದ ಪಾಪಗಳನ್ನು ಒಪ್ಪಿಕೊಳ್ತಾರೋ ಅವರ ಪ್ರಾರ್ಥನೆ ಪರಲೋಕ ಕೇಳುತ್ತೆ, ಇಲ್ಲಾಂದರೆ ಕೇಳಲ್ಲ. ಈಗ ಗೊತ್ತಾಯ್ತಾ? ಪರ್ಸನಲ್ ವೈಯಕ್ತಿಕ ಪ್ರಾರ್ಥನೆಗೂ ಈ ಲೋಕ ಮಾಡ್ತಿರೋ ಪ್ರಾರ್ಥನೆಗಳ ವ್ಯತ್ಯಾಸ ಗೊತ್ತಾಯ್ತಾ? ಗೊತ್ತಾಯ್ತು ಬ್ರದರ್. ನಾವು ಮಾಡಿರುವ ಪ್ರತಿಯೊಂದು ಪಾಪಗಳನ್ನು ದೇವರ ಸಮ್ಮುಖದಲ್ಲಿ ಒಪ್ಪಿಕೊಳ್ಳುವುದಕ್ಕಾಗಿ ಬಾಗ್ಲಾಕಿ ಕುತ್ಕೊಳ್ಳೋದೇ ಏನು? ಪರ್ಸನಲ್ ಪ್ರೇಯರ್, ವೈಯಕ್ತಿಕ ಪರ್ಸನಲ್ ಪ್ರೇಯರ್. ಅದು ವೈಯಕ್ತಿಕ ಪ್ರಾರ್ಥನೆ. ಗೊತ್ತಿಲ್ಲ ನಾವು ಯಾವಾಗ ನಾವು ಲೋಕ ಖಾಲಿ ಆಗ್ತೀವಿ ಅಂತ ಗೊತ್ತಿಲ್ಲ. ಬಟ್ ಆದರೆ ಅದಕ್ಕಿಂತ ಮುಂಚೆ ನಾವೇನು ಮಾಡಬೇಕು? ನಾವು ಮಾಡಿದ ಪಾಪಗಳನ್ನು ಒಪ್ಪಿಕೊಳ್ಬೇಕು, ಅರಿಕೆ ಮಾಡ್ಕೊಳ್ಬೇಕು. ಜ್ಞಾನೋಕ್ತಿಗಳ ಗ್ರಂಥ 28ನೇ ಅಧ್ಯಾಯ ವಾಕ್ಯ 13 ಹೇಳುತ್ತೆ, ಪಾಪಗಳನ್ನು ಮುಚ್ಚಿಟ್ಟುಕೊಳ್ಳುವವನಿಗೆ ಮುಕ್ತಿ ದೊರಕದು. ಏನು ಮುಕ್ತಿ ಅಂದ್ರೆ ಏನು? ಮುಕ್ತಿ ಅಂದ್ರೆ ಏನು? ಬಿಡುಗಡೆ, ಅಂತ್ಯ. ಓಕೆ, ಅಂತ್ಯ ಅಂದ್ರೆ ಏನು? ಅಂತ್ಯ ಅಂದ್ರೆ ಏನು? ಮುಂದೆ ಅದು ಮುಂದುವರ್ಸ್ಕೊಂಡು ಹೋಗಲ್ಲ, ಅದೇ ಲಾಸ್ಟಾ? ಅಂತ್ಯ ಅಂತಾರೆ. ನಾವು ಈ ರೀತಿ ತಿಳ್ಕೊಬೋದಲ್ವಾ? ಲೋಕಕ್ಕೆ ಅಂತ್ಯ, ಪರಲೋಕಕ್ಕೆ ಪ್ರವೇಶ ಅಂತ. ಹೌದಾ? ಹೌದು ತಾನೆ? ಬಿಕಾಸ್ ಲೋಕದಲ್ಲಿ ನಾವು ಎಷ್ಟು ದಿನ ಇರ್ತೀವೋ ಮಾಡಿದ್ದೆ ಮಾಡ್ತಾ ಇರ್ತೀವಿ. ಹೌದಾ ಇಲ್ಲ? ನಿಜ ಹೇಳಿ. ಆದ್ರೆ ಲೋಕಕ್ಕೆ ಅಂತ್ಯ ಅಂದ್ರೆ ಏನು? ಮರಣ ಅಲ್ವಾ? ಲೋಕಕ್ಕೆ ಅಂತ್ಯ. ಅದಕ್ಕಿಂತ ಮುಂಚೆ ನಾವು ಅರ್ಕೆ ಮಾಡಿಕೊಂಡ್ರೆ ಲೋಕಕ್ಕೆ ಅಂತ್ಯ, ಪರಲೋಕಕ್ಕೆ ಪ್ರವೇಶ. ಅರ್ಥ ಆಗ್ತಿದ್ಯಾ? ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟರೆ ಅವನಿಗೆ ಕರುಣೆ ದೊರಕುವುದು. ಕರುಣೆ ಎಲ್ಲಿಗೆ ಹೋಗ್ಲಿಕ್ಕೆ? ಕರುಣೆ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಕರುಣೆ ದೊರಕುವುದು. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಈ ಪಾಪಗಳನ್ನು ಒಪ್ಪಿಕೊಳ್ಬಾರ್ದು. ಈ ಪಾಪಗಳು ಹೇಗಿದೆಯೋ ಹಾಗೇ ಇರಬೇಕು. ನೋಡಿ, ಯಾವಾಗಲೂ ಅಷ್ಟೇ ನಾವು ಲೋಕದ ಪ್ರಾರ್ಥನೆ ಮಾಡಬೇಕಾದ್ರೆ ನಾವು ಲೋಕದ ವ್ಯಕ್ತಿಗಳು, ನೀವು ಆಲ್ಮೋಸ್ಟ್ ನೋಡಿ, ಅವರು ತುಂಬ ಏನೋ ಒಂಥರ ಶುದ್ಧವಾಗಿರೋ ಥರ ಆ್ಯಕ್ಟಿಂಗ್ ಮಾಡ್ತಾರೆ. ತುಂಬ ಶುದ್ಧರು ಅನ್ನೋ ಥರ. ಏನೋ ಅವ್ರ ತಲೆ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡೋದೇನು, ಅವ್ರು ನೋಡ್ಕೊಳ್ಳೋದೇನು, ಇದು ಮಾಡೋದೇನು, ಅದು ಮಾಡೋದೇನು. ಹೌದಾ? ನಿಜನಾ? ತುಂಬ 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 ಏನು ಮಾಡ್ತಾರೆ? ಆ್ಯಕ್ಟಿಂಗ್ ಮಾಡ್ತಾರೆ. ಆದರೆ ಬೈಬಲ್ ಏನು ಹೇಳುತ್ತೆ ನೋಡೋಣ. ಬೈಬಲ್ ಏನು ಹೇಳುತ್ತೆ ಅದು ನೋಡೋಣ. ಯಾಕೆಂತ ಹೇಳಿದ್ರೆ ಒಂದು ವಾಕ್ಯ ಓದಿ. ಆ ವಾಕ್ಯ ಓದಬೇಕಾದ್ರೆ ನಮಗೆ ಅರ್ಥ ಆಗುತ್ತೆ. ಪ್ರೈಸ್ ದಿ ಲಾರ್ಡ್. ಆ ವಾಕ್ಯ ಓದಬೇಕಾದ್ರೇ ನಮಗೆ ಅರ್ಥ ಆಗುತ್ತೆ. ಏನು ಅರ್ಥ ಆಗುತ್ತೆ ಅಂತ ಹೇಳಿದ್ರೆ, ಯಾಕೋಬನ ಪತ್ರ 2ನೇ ಅಧ್ಯಾಯ 24ನೇ ವಾಕ್ಯವನ್ನು ಓದಿ. 2:24. ಮಾನವರು ದೇವರೊಡನೆ ಸತ್ಸಂಬಂಧವನ್ನು ಪಡೆಯುವುದು ವಿಶ್ವಾಸದಿಂದ ಮಾತ್ರವಲ್ಲ, ವಿಶ್ವಾಸವು ಸತ್ಕ್ರಿಯೆಗಳೊಡನೆ ಬೆರೆತಾಗ ಮಾತ್ರ ಎಂಬುದು ನಿಮಗೆ ತಿಳಿದಿರಲಿ. ಮಾನವನು ದೇವರೊಂದಿಗೆ ಸತ್ಸಂಬಂಧವನ್ನು ಪಡೆಯುವುದು ವಿಶ್ವಾಸದಿಂದ ಮಾತ್ರವಲ್ಲ, ವಿಶ್ವಾಸವು ಸತ್ಕ್ರಿಯೆಗಳೊಂದಿಗೆ ಬೆರೆತಾಗ ಮಾತ್ರ ಎಂಬುದು ನಿಮಗೆ ತಿಳಿದಿರಲಿ. ಏನು ಸತ್ಕ್ರಿಯೆ ಅಂದ್ರೆ ಏನು? ಒಳ್ಳೆಯ ಕಾರ್ಯಗಳು, ದೇವರು ಮೆಚ್ಚುವ ಕಾರ್ಯಗಳು. ನೋಡಿ, ದೇವರು ನಮ್ಮನ್ನ ಪ್ರೀತಿಸ್ತಾರೆ. ನಿಜನಾ? ದೇವರು ನಮ್ಮನ್ನ ಪ್ರೀತಿಸ್ತಾರ? ಕಾರಣ ನಾವು ಅವರ ಮಕ್ಕಳು ಅಲ್ವಾ? ನಾವು ಅವರ ಮಕ್ಕಳು.
ಅಥವಾ ನಾವು ಪ್ರೀತಿಸ್ತಾ ಇರೋದ್ರಿಂದ ಅವ್ರು ನಮ್ಮನ್ನು ಪ್ರೀತಿಸ್ತಾ ಇದಾರ, ಅಥವಾ ನಮ್ಮನ್ನ ಅವ್ರು ಆಯ್ಕೆ ಅವ್ರು ನಮ್ಮನ್ನ ಪ್ರೀತಿಸ್ತಾ ಇದ್ದಾರೆ. ಅವರು ನಮ್ಮನ್ನ ಪ್ರೀತಿಸ್ತಾ ಇದ್ದಾರೆ ಅಲ್ವಾ? ಹಾಗಾಗಿ ಹೌದು. ಈಗ ದೇವರು ಪ್ರೀತಿಸ್ತಾ ಇದ್ದಾರೆ ಅಂತ ನಾವು ಹೇಳ್ಕೊಂಡು ತಿರುಗೋದಕ್ಕೂ ಆ ಪ್ರೀತಿಯನ್ನು ನಾವು ಸವಿದು ಪರರಿಗೆ ಹಂಚುವುದಕ್ಕೂ ತುಂಬ ವ್ಯತ್ಯಾಸ ಇದೆ. ಈ ವಾಕ್ಯ ಹೇಳ್ತಿರೋದನ್ನೇ, ಸತ್ಕ್ರಿಯೆ ಅಂದ್ರೆ ಏನು? ಕಾರ್ಯ ರೂಪಕ್ಕೆ ನಾವು ತರಬೇಕು. ಬರೀ ಬಾಯಿ ಮಾತು ಹೇಳ್ಕೊಂಡಿರೋದಲ್ಲ, ಬರೀ ಬಾಯಿ ಮಾತಲ್ಲಿ ಹೇಳ್ಕೊಂಡಿರೋದಲ್ಲ. ಈ ದಿನಗಳಲ್ಲಿ ಶಿಲುಬೆಯ ಗುರುತು ಕೂಡ ಎಷ್ಟು ಚಿಕ್ಕದಾಗಿದೆ ಗೊತ್ತಾ? ಶಿಲುಬೆಯ ಗುರುತು ನೀವು ಯಾರನ್ನ ಆರಾಧಿಸ್ತಾ ಇದ್ದೀರ ಅನ್ನೋದು ತೋರಿಸುತ್ತೆ. ನೀವು ಯಾರನ್ನ ಆರಾಧಿಸ್ತಾ ಇದ್ದೀರ ಅನ್ನೋದು ಕೂಡ ತೋರಿಸುತ್ತೆ. ಯಾವ ರೀತಿ? ಪಿತನ, ಗಮನ ಕೊಟ್ಟು ನೋಡಿ, ಪಿತನ, ಸುತನ, ಇಲ್ಲಿ ಬರುತ್ತೆ ಸುತನ, ಪರಿಶುದ್ಧಾತ್ಮನ, ಇಲ್ಲಿಗೆ, ಈ ಕಡೆ ನಾಮದಲ್ಲಿ ಆಮೇನ್. ಪಿತನ, ಸುತನ ಅಂದರೆ ಕೆಳಗಡೆ, ಪರಿಶುದ್ಧಾತ್ಮರ ನಾಮದಲ್ಲಿ ಆಮೇನ್. ಈಗೇನಾಯ್ತು? ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ. ಹೌದಾ? ನಿಜನಾ? ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ. ಅಷ್ಟೇ ತಾನೆ ಆಗ್ತಾರದೀಗ? ಅಷ್ಟೇನೆ. ಓಕೆ, ಇಲ್ಲಿ ನೋಡಿ ಯಾರನ್ನ ನೀವು ಆರಾಧಿಸ್ತಾ ಇರೋದು ನಾವು ಈಗ ನೋಡೋಣ. ಹೀಗಿದೆ, ಇದು ನಿಜವಾದ ಶಿಲ್ಬೆ. ಪಿತನ, ಸುತನ, ಪರಿಶುದ್ಧಾತ್ಮನ ನಾಮದಲ್ಲಿ ಆಮೇನ್. ಇದು ಹಾಕಬೇಕಾಗಿರೋದು, ಇದು ಶಿಲುಬೆಯ ಗುರುತು ಅಂದರೆ ಇದು. ಈಗ ನಾವು ಆಗ್ತಾ ಇರೋದು ಯಾವುದು ಅಂತ ಹೇಳಿದ್ರೆ, ಪಿತನ, ಸುತನ, ಪರಿಶುದ್ಧಾತ್ಮನ ನಾಮದಲ್ಲಿ ಆಮೇನ್. ಇದಾಗ್ತಾ ಇರೋದು. ಪಿತನ, ಸುತನ, ಪರಿಶುದ್ಧಾತ್ಮನ ನಾಮದಲ್ಲಿ. ಇಲ್ಲಿ ತನಕ ಹೋಗ್ತಾ ಇಲ್ಲ, ಇಲ್ಲಿಂದ ಇಲ್ಲಿಗೆ ಇದಾಗ್ತಾ ಇದೆ. ಇದು ಪ್ರಭು ಯೇಸು ಕ್ರಿಸ್ತರು ಹೊತ್ತಂತಹ ಶಿಲುಬೆಯ ಗುರುತು. ಇದು ಸೈತಾನನ ಗುರುತು. ಇದು ಸೈತಾನನ ಗುರುತು. ಇದು ಪ್ರಭು ಯೇಸು ಕ್ರಿಸ್ತರ ಗುರುತು. ಇವಾಗ ಆಲ್ಮೋಸ್ಟ್ ನೀವು ಚರ್ಚ್ಗಳಲ್ಲಿ ನೋಡಿ, ನೀವು ಸಾಮಾನ್ಯವಾಗಿ ಚರ್ಚ್ಗಳಲ್ಲಿ ನೋಡಿ, ಪಿತನ ಸುತನ ಹಾಕಿ ಅಂತಾರೆ. ಕೆಲವು ಜನ ಏನು ಮಾಡ್ತಾರೆ, ಹಿಂಗೆ ಇಷ್ಟೇ ಅಲ್ವಾ? ಕೆಲವು ಜನ ಇಲ್ಲೇ ಹಾಕೊಂಡ್ಬಿಡ್ತಾರೆ, ಕೆಲವು ಜನ ಇಲ್ಲೇ ಹಾಕೊಳ್ತಾರೆ. ಹಾಗಾದರೆ ಇದು ಯಾವುದನ್ನು ತೋರಿಸ್ತಾ ಇದೆ? ಯಾವ ಚಿಹ್ನೆಯನ್ನು ತೋರಿಸ್ತಾ ಇದ್ದಾರೆ ಅವರು ಕ್ರೈಸ್ತರವರು ಅಲ್ವಾ? ಕ್ರೈಸ್ತರು ಪರಮಪ್ರಸಾದ ತಗೊಳ್ತಾರೆ, ಚರ್ಚ್ ಒಳಗಡೆ ಹೋಗ್ತಾ ಇದ್ದಾರೆ, ವಾಚನ ಓದ್ತಾ ಇದ್ದಾರೆ, ವಾಕ್ಯ ಓದ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಆದರೆ ಕಾರ್ಯಗಳು, ಸತ್ಕ್ರಿಯೆಗಳು ಏನಿಲ್ಲ. ಸತ್ಕ್ರಿಯೆಗಳಿಲ್ಲದ ಕಾರಣ ಅವರು ಸೈತಾನನ ಗುರುತನ್ನ ಮಹಿಮೆ ಪಡಿಸ್ತಾ ಇದ್ದಾರೆ. ಸೈತಾನನ ಗುರುತನ್ನ ನಿಮ್ಮ ಕುಟುಂಬದಲ್ಲಿ ಮಹಿಮೆ ಪಡಿಸ್ಬೇಕಾದ್ರೆ ಮಕ್ಕಳು ಹೇಗೆ ಆಶೀರ್ವಾದವಾಗಿ ಬೆಳೀಲಿಕ್ಕೆ ಸಾಧ್ಯ? ಕುಟುಂಬ ಹೇಗೆ ಆಶೀರ್ವಾದವಾಗಿ ಬೆಳೀಲಿಕ್ಕೆ ಸಾಧ್ಯ? ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು ನಿಮಗೆ? ಅರ್ಥ ಆಗ್ತಿದ್ಯಾ? ನಮ್ಮ ತಂದೆ ತಾಯಿಗಳು ಅವರು ಅತಿ ಹೆಚ್ಚು ಓದಿಲ್ಲ, ಆದರೆ ಅವರು ಶಿಲುಬೆ ಗುರುತು ಕರೆಕ್ಟಾಗಿ ಆಗ್ತಾಯಿದ್ರು. ಪಿತನ, ಸುತನ, ಪರಿಶುದ್ಧಾತ್ಮನ ನಾಮದಲ್ಲಿ ಆಮೇನ್. ಈಗಿನವರು ಪಿತನ, ಸುತನ, ಆಮೇನ್. ಇಷ್ಟೇ. ಇಲ್ಲಿಂದ ಇಲ್ಲಿಗೆ ಅಂದರೆ ಶಿಲುಬೆ ಉಲ್ಟಾ ಆಯಿತು. ಶಿಲುಬೆ ಉಲ್ಟಾ ಅಂತ ಹೇಳಿದ್ರೆ ಇದು ಸೈತಾನನ ಗುರುತು. ಕೇಳಿದ್ರೆ ಅದಕ್ಕೊಂದು ಉತ್ತರನೂ ಇಡ್ತಾರೆ ಯಾರು? ನಮ್ಮ ಯುವಕರು ಅಲ್ವಾ? ಈಗಿನ ಜನರೇಷನ್. ಯಾಕೆ ಹಿಂಗೆ ಹಾಕಿದ್ರೆ ಏನಾಗ್ಬಿಡುತ್ತೆ, ಹೀಗಾದ್ರೆ ಏನಾಗ್ಬಿಡುತ್ತೆ, ಹಂಗಾಕಿದ್ರೆ ಏನಾಗ್ಬಿಡುತ್ತೆ. ಯಾವಾಗ ನಾವು ಸೈತಾನನನ್ನು ಆರಾಧಿಸ್ತೀವೋ ಆಗ ನಾವು ಯಾರಿಗೆ ಗುಲಾಮರಾಗಿರ್ತೀವಿ? ಸೈತಾನನಿಗೆ ಗುಲಾಮರಾಗಿರ್ತೀವಿ. ಸೈತಾನನಿಗೆ ಗುಲಾಮರಾದ ಮೇಲೆ ನಮ್ಮಲ್ಲಿ ಒಳ್ಳೊಳ್ಳೆಯ ಸ್ವಭಾವಗಳು ಬರಲಿಕ್ಕೆ ಸಾಧ್ಯನಾ? ಇಲ್ಲ. ದೇವರ ಪ್ಲಾನ್ ತಿಳ್ಕೊಳಕ್ ಸಾಧ್ಯನಾ? ಇಲ್ಲ.
ಸಾಧ್ಯ ಇಲ್ಲ. ಪ್ರಭು ಯೇಸು ಕ್ರಿಸ್ತ ನುಡಿದ ಯೋಹನನ ಬರೆದ ಶುಭ ಸಂದೇಶ 14ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ನೀಡಿದಂಥ ವಾಗ್ದಾನ, ನಾನು ನಿಮಗೆ ಶಾಂತಿ ಸಮಾಧಾನವನ್ನು ಕೊಡುತ್ತೇನೆ, ಅದು ಲೋಕ ಕೊಡುವ ರೀತಿಯಲ್ಲಿ ಅಲ್ಲ, ಆ ಶಾಂತಿ ಸಮಾಧಾನ ನಿಮ್ಮ ಕುಟುಂಬದಲ್ಲಿ ಸದಾಕಾಲ ನೆಲೆಸಿರುತ್ತೆ ಅಂತ ಹೇಳಿದ್ದು ಆ ವಾಗ್ದಾನ ನೆರವೇರುತ್ತಾ? ಸಾಧ್ಯ ಇಲ್ಲ. ನೆರವೇರಲ್ಲ ಬ್ರದರ್. ನಾನು ನಿಮ್ಮನ್ನು ಆಶೀರ್ವದಿಸಿ ಅಭಿವೃದ್ಧಿಪಡಿಸ್ತೀನಿ, ನೆರವೇರುತ್ತಾ? ನೆರವೇರಲ್ಲ. ಕಾರಣ ಏನು? ನೆರವೇರಲ್ಲ. ಕಾರಣ ಏನು? ನೀವು ಯಾರಿಗೆ ದಾಸರಾಗಿದ್ದೀರಿ? ಈಗ ನೀವು ಯಾರಿಗೆ ದಾಸರಾಗಿದ್ದೀರಿ? ಬ್ರದರ್, ಸತ್ಕ್ರಿಯೆ ಇಲ್ಲದವರು ಇದೆಲ್ಲ ಮಾಡ್ತಾರೆ ಅಂತ brother. ಅಲ್ಲ, ನೀವು ಯಾರಿಗೆ ದಾಸರಾಗಿದ್ದೀರಾ? ಯಾರಿಗೆ ದಾಸರಾಗಿದ್ದೀರಾ? ಸೈತಾನನಿಗೆ ದಾಸನಿಗೆ. ಸೈತಾನನಿಗೆ ದಾಸರಾಗಿದ್ದೀರಾ. ಅಂದ್ರೆ ನಿಮ್ಮಲ್ಲಿ ಪಾಪದ ಸ್ವಭಾವಗಳು ಹೆಚ್ಚಾಗಿದೆ. ಹಾಗಾಗಿ ನೀವೇನ್ ಮಾಡ್ತಾ ಇದ್ದೀರಿ? ಈಗ ಸೈತಾನನನ್ನು ಮಹಿಮೆ ಪಡಿಸ್ತಾ ಇದ್ದೀರಾ. ಅದೇ ಯಾಕೋಬನ ಪತ್ರ 2ನೇ ಅಧ್ಯಾಯ 17ನೇ ವಾಕ್ಯವನ್ನು ಓದಿ. ಯಾಕೋಬನ ಪತ್ರ 2ನೇ ಅಧ್ಯಾಯ 17ನೇ ವಾಕ್ಯ, ಸತ್ಕ್ರಿಯೆಗಳಲ್ಲಿಲ್ಲದ ವಿಶ್ವಾಸ ಸತ್ತ ವಿಶ್ವಾಸ. ಇದು ಬರೀ ಸತ್ತ ವಿಶ್ವಾಸವೇ ಸರಿ. ಬರೀ ಬಾಯಲ್ಲಿ ಮಾತ್ರ ಹೇಳ್ಕೊಂಡಿದ್ರೆ ಆಗಲ್ಲ. ನಾನು ಯೇಸುವನ್ನು ಪ್ರೀತಿಸ್ತೀನಿ, ದೊಡ್ಡದಾಗಿ ಇಲ್ಲಿಂದ ಜಪಸರ ಹಾಕ್ಕೊಂಡ್ರೆ ಅಲ್ಲ, ದೊಡ್ಡದಾಗಿ ಒಂದು ಜಪಸರ ಹಾಕ್ಕೊಂಡ್ರೆ ಅಲ್ಲ. ಈ ದಿನಗಳಲ್ಲಿ ಜಪಸರ ನೋಡಿದ್ದೀರಾ? ಸೊಂಟಕ್ಕೆ ಕಟ್ಕೊಂಡು ಸುತ್ತಾ ಇದ್ದಾರೆ. ನೋಡಿದ್ದೀರಾ? ಸೊಂಟಕ್ಕೆ ಕಟ್ಕೊಂಡು ಯಾಜಕರು, ಕನ್ಯಾಸ್ತ್ರೀಗಳು ಸೊಂಟಕ್ಕೆ ಕಟ್ಕೊಂಡು ಸುತ್ತಾ ಇದ್ದಾರೆ. ಇನ್ನೊಂದು ದುಃಖದ ವಿಷಯ ಏನಂತಂದರೆ, ರೀಸೆಂಟ್ ಆಗಿ ನಡೆದಂಥದ್ದು, ಹೊರ ದೇಶದಲ್ಲಿ ಅತ್ಯಂತ ದೊಡ್ಡ ಚರ್ಚ್, ದೊಡ್ಡ ದೇವಾಲಯ, ಅತಿ ದೊಡ್ಡ ದೇವಾಲಯ ಈ ದಿನಗಳಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ಆಗಿ ಮಾರ್ಪಟ್ಟಿದೆ. ಅದು ಬಾರ್ ಅಂಡ್ ರೆಸ್ಟೋರೆಂಟ್ ಆಗಿ ಮಾರ್ಪಟ್ಟಿದೆ. ಕಾರಣ ಏನು? ಕಾರಣ ಇಷ್ಟೇ. ಯಾಕೆ? ಅವರು ಯಾರಿಗೆ ಗುಲಾಮರಾಗಿದ್ರು? ಸೈತಾನನಿಗೆ ಗುಲಾಮರಾಗಿದ್ರು. ಹಾಗಾಗಿ ಆ ದೇವಾಲಯವನ್ನ, ಆ ಇಡೀ ದೊಡ್ಡ ಚರ್ಚನ್ನ ಈಗ ಬಾರ್ ಅಂಡ್ ರೆಸ್ಟೋರೆಂಟ್ ಆಗಿ ಉಪಯೋಗಿಸ್ತದೆ. ದೇವರಿಗೆ ಕೋಪ ಬರುತ್ತಾ? ಬರಲ್ಲ. ಈಗ ದೇವರು ನಿಮ್ಮ ಮೇಲೆ ಒಂದು ಪ್ಲಾನ್ ಇಟ್ಟಿದ್ದಾರೆ. ಆ ಪ್ಲಾನ್ ನಿಮಗೆ ಗೊತ್ತಾಯ್ತು ಅಂತ ಹೇಳಿದ್ರೆ ನೀವು ಅವ್ರನ್ನ ಅವಮಾನ ಪಡಿಸ್ಲಿಕ್ಕೆ ಸಾಧ್ಯನಾ? ಇಲ್ಲ. ವ್ಯತ್ಯಾಸ ಇಷ್ಟೇ. ಅದಕ್ಕೋಸ್ಕರ ಹೇಳೋದು, ಪರ್ಸನಲ್ ಪ್ರೇಯರ್ ಕೂತ್ಕೊಳ್ಬೇಕು. ವೈಯಕ್ತಿಕ ಪ್ರಾರ್ಥನೆ ಮಾಡಬೇಕಾದ್ರೆ ದೇವರು ಅವರ ಯೋಜನೆಯನ್ನು ತಿಳಿಸ್ಕೊಡ್ತಾರೆ. ಜಾನ್, ಇವತ್ತು ನೀನು ಇಲ್ಲಿಗೆ ಹೋಗಬೇಕು. ಜಾನ್, ನೀನು ಇವತ್ತು ಈ ಕೆಲಸ ಮಾಡಬೇಕು. ಜಾನ್, ನೀನು ಇವತ್ತು ಹಿಂಗಿರಬೇಕು ಅಂತ ದೇವರು ತಿಳಿಸ್ಕೊಡ್ತಾರೆ. ಯೋನನಿಗೂ ಕೂಡ ದೇವರು ತಿಳಿಸ್ಕೊಟ್ರು ಅಲ್ವಾ? ತಿಳಿಸ್ಕೊಟ್ರ? ನಿನಿವೆ ಪಟ್ಟಣಕ್ಕೆ ಹೋಗು ರಾಜ ಅಂತ ತಿಳಿಸ್ಕೊಟ್ರು. ಈ ನಿನಿವೆ ಪಟ್ಟಣಕ್ಕೆ ಹೋಗೋ ಅಂತ ಹೇಳಿದ್ರು. ಯಾಕೆ? ನಿನಿವೆ ಪಟ್ಟಣದಲ್ಲಿರುವಂಥ ಜನರು ಪಾಪದಲ್ಲಿ ಮುಳುಗೋಗಿದ್ರು. ಹಾಗಾಗಿ ನೀನು ನಿನಿವೆ ಪಟ್ಟಣಕ್ಕೆ ಹೋಗುವಂಥ ದೇವರು ಯಾರಿಗೆ? ಯೋನನಿಗೆ ತಿಳಿಸಿದ್ರು. ಅದೇ ಪರ್ಸನಲ್ ಪ್ರೇಯರ್, ವೈಯಕ್ತಿಕ ಪ್ರೇಯರ್. ಆ ಥರ ಆಲೋಚನೆ ಇದ್ದರೆ ಮಾತ್ರ, ದೇವರೇ ನಾನು ಏನು ಮಾಡಲಿ ಇವತ್ತು, ನಾನು ಯಾರಿಗೋಸ್ಕರ ಪ್ರಾರ್ಥನೆ ಮಾಡಲಿ, ಯಾವ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡಲಿ, ಯಾವ ರೀತಿ ಪ್ರಾರ್ಥನೆ ಮಾಡಲಿ ಅಂತ ನೀವು ಪರಿಶುದ್ಧಾತ್ಮದ ಕೇಳಿದಾಗ ಪರಿಶುದ್ಧಾತ್ಮ ತಿಳಿಸ್ಕೊಡ್ತಾರೆ. ನಮ್ಮ ಅಂತರಂಗವನ್ನು ದೇವರು ನೋಡ್ತಾರೆ. ನಮ್ಮ ಅಂತರಂಗವನ್ನು ದೇವರು ನೋಡ್ತಾರೆ. ಹೇಳಿದ್ದೇ ಹೇಳ್ಕೊಂಡು ಕೂತ್ಕೊಳ್ಳೋದಲ್ಲ. 2 ವಾರಲ್ಲ, 20 ವಾರಲ್ಲ, 20 ದಿನಗಳು ಕೂತ್ಕೊಂಡ್ರು ಏನಾಗಲ್ಲ, ದೇವರ ಯೋಜನೆ ತಿಳಿಯೋದಿಲ್ಲ, ನೆರವೇರೋದಲ್ಲ. ತಿಳಿದ್ರೆ ತಾನೇ ನೆರವೇರಕ್ಕೆ. ನಮಗೆ ತಿಳಿಯೋದೇ ಇಲ್ವೇ? ಫಸ್ಟ್ ತಿಳ್ಕೊಳ್ಬೇಕು ನಾವು, ಆಮೇಲೆ ನೆರವೇರುತ್ತೋ ಬಿಡುತ್ತೋ ಅದು 2ನೇ ಸೆಕೆಂಡ್ರಿ. ಅದು ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದ್ಯಾ? ನೋಡಿ, ಯಾವಾಗಲೂ ಅಷ್ಟೇ ನಾವು ದೇವರ ಪ್ಲಾನನ್ನು ತಿಳ್ಕೊಳ್ಳೋಕ್ಕೆ ನಾವು ತವಕ ಪಡಬೇಕು. ಪ್ರತಿದಿನ, ಒಂದು ದಿನ ಅಲ್ಲ, ಪ್ರತಿದಿನ ಕೂತ್ಕೊಳ್ಬೇಕು. ಅಪ್ಪ ನಿಮ್ಮ ಪ್ಲ್ಯಾನನ್ನು ತಿಳಿಸ್ಕೊಡಿ ಸ್ವಾಮಿ, ಇವತ್ತು ನಾನು ಏನು ಮಾಡಬೇಕು, ಎಲ್ಲಿಗೆ ಹೋಗಬೇಕು, ಯಾವ ರೀತಿ ಜೀವಿಸಬೇಕು, ಯಾರ ಹತ್ರ ಹೆಂಗೆ ಮಾತಾಡಬೇಕು, ಎಲ್ಲವನ್ನು ನನಗೆ ತಿಳಿಸ್ಕೊಡಿ. ನಿಮ್ಮ ವಾಕ್ಯಗಳಿಂದ ನಮ್ಮನ್ನು ತುಂಬಿಸಿರಿ, ನಿಮ್ಮ ವಾಕ್ಯದ ಬಲದಿಂದ ನಮ್ಮನ್ನು ತುಂಬಿಸಿರಿ, ಪರಿಶುದ್ಧಾತ್ಮರಿಂದ ನಮ್ಮನ್ನು ಮುನ್ನಡೆಸಿರಿ ಅಂತ ನೀವೇನು ಮಾಡಬೇಕು? ಎಲ್ಲರೂ ಪ್ರತಿದಿನ ಕುತ್ಕೊಂಡು ಗೋಗರೆದು ಪ್ರಾರ್ಥನೆ ಮಾಡಬೇಕಾದ್ರೆ ಮಾತ್ರ ದೇವರ ಪ್ಲ್ಯಾನ್ ನಮಗೆ ಗೊತ್ತಾಗುತ್ತೆ. ಎಲ್ಲಿ ನಾವು ಕುತ್ಕೊಳ್ಳೋಕ್ಕೆ ಬಿಡಲ್ವೇ? ಕುತ್ಕೊಳ್ಳೋಕೆ ಹೋಗಿದ ತಕ್ಷಣ ಕುಕ್ಕರ್ ಹೊಡ್ಕೊಳ್ಳುತ್ತೆ, ಇಲ್ಲಾಂದರೆ ಫೋನ್ ರಿಂಗ್ ಆಗುತ್ತೆ, ಇಲ್ಲ ಬೇರೆ ಯಾರೋ ಒಬ್ರು ಬರ್ತಾರೆ, ಬೇರೆ ಯಾರೋ ಒಬ್ರು ಇದು ಮಾಡ್ತಾರೆ. ಅದಕ್ಕೋಸ್ಕರ ಕೆಲವು ಪ್ರಾರ್ಥಿಸುವ ಜನರು ನಿಮಗೆ ಗೊತ್ತಿಲ್ಲ ಅಂದ್ಕೊಳ್ತೀನಿ,
ಅವರು ಸರಿಸುಮಾರು 2:30-3 ಗಂಟೆಗೆ ಎದ್ದು ಕುತ್ಕೊಳ್ತಾರೆ ಪ್ರೇಯರ್ಗೋಸ್ಕರ, ಪ್ರಾರ್ಥನೆಗೋಸ್ಕರ. ದೇವರ ಸಮ್ಮುಖದ ಕುತ್ಕೊಳ್ತಾರೆ. ಅಪ್ಪ ನನ್ನ ಜೊತೆಲಿ ಮಾತನಾಡು ಸ್ವಾಮಿ, ನನ್ನ ಜೊತೆಲಿ ಮಾತಾಡಿ ದೇವ, ನನ್ನ ಜೊತೆಲಿ ಮಾತಾಡಿ. ಇಲ್ಲ, ನೀವು ನನ್ನ ಜೊತೆಲಿ ಮಾತಾಡಬೇಕು, ನನಗೆ ತಿಳಿಸ್ಕೊಡಿ, ಏನು ಮಾಡ್ಬೇಕು ನನಗೆ ತಿಳಿಸ್ಕೊಡಿ. ಎಷ್ಟೋ ಬಾರಿ ನನಗೂ ಕೂಡ ಆ ಥರ ಆಗಿದ್ದುಂಟು. 2:45 ಗಂಟೆಗೆ ಅಥವಾ 3 ಗಂಟೆಗೆ ಅಥವಾ 3:15 ಗಂಟೆಗೆ ಎದ್ದು ಕೂತ್ಕೊಂಡು ಪ್ರಾರ್ಥಿಸ್ಬೇಕಾದ್ರೆ ಬೆಳಗಿನ ಜಾವ 5:30-6 ಗಂಟೆ ಆಗಿದ್ದು ಉಂಟು. ಪ್ರೀಸಲ್ಲ, ಕುತ್ಕೊಳ್ಬೇಕು, ದೇವರ ಸಮ್ಮುಖದಲ್ಲಿ ಕುತ್ಕೊಳ್ಬೇಕಪ್ಪ. ನಿಮ್ಮ ಪ್ಲ್ಯಾನ್ ನಮಗೆ ತಿಳಿಸ್ಕೊಡಿ ಸ್ವಾಮಿ. ಯಾಕಂದರೆ ಇವತ್ತಿನವರೆಗೂ ನಾವು ಪ್ಲ್ಯಾನ್ ಇಲ್ಲದೆ ನಾವು ಬದುಕಿದ್ದೀವಿ. ಅದಕ್ಕೋಸ್ಕರನೇ ಫಲ ನಮ್ಮಲ್ಲಿ ಇಲ್ಲ. ಹೌದಾ? ನಿಜನಾ? ಫಲ ನಮ್ಮಲ್ಲಿ ಏನು ಇಲ್ಲದೆ ಬರೀ ಗಿಡಗಳಾಗಿ ನಾವು ದೇವರ ಸಮ್ಮುಖದಲ್ಲಿ ನಾವು ನಿಂತಿದ್ದೀವಿ. ಏನೂ ಫಲ ಬಿಡದ ಬಳ್ಳಿಗಳನ್ನು ಅವರು ರೆಂಬೆಗಳನ್ನು ಕೊಂಬೆಗಳನ್ನು ಕಡಿದು ಬೆಂಕಿಗೆ ಹಾಕ್ತಾರೆ. ನಮಗೆ ನೇರವಾಗಿ ಗೊತ್ತಾಗೋಯ್ತು. ಈಗ ನಾವು ಎಲ್ಲಿ ಹೋಗ್ತೀವಿ ಅನ್ನೋದು ನಮಗೆ ಗೊತ್ತಾಗೋಯ್ತು. ಪ್ರೈಸ್ ಅಲ್ಲ. ಅದಕ್ಕೋಸ್ಕರ ನಾವು ಪರ್ಸನಲ್ ಪ್ರೇಯರ್ ಕೂತ್ಕೋಬೇಕು ದೇವರ ಸಮ್ಮುಖದಲ್ಲಿ. ಅಪ್ಪ ನನ್ನ ಜೊತೆಲಿ ಮಾತನಾಡು ಸ್ವಾಮಿ, ಇಷ್ಟು ವರ್ಷಗಳ ಕಾಲ ನನ್ನ ಸಮಯ ಎಲ್ಲ ವೇಸ್ಟ್ ಆಗೋಯ್ತು. ಇದನ್ನ ಹಾಳು ಮಾಡೋಕ್ಕೆ ನಮ್ಮ ಪ್ಲ್ಯಾನ್, ದೇವರು ನಮ್ಮ ಮೇಲೆ ಯಾವ ಪ್ಲ್ಯಾನ್ ಇಟ್ಟಿದ್ದಾರೆ ಅಂತ ತಿಳ್ಕೊಳ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಕೆಲವು ಬೋಧಕರನ್ನು ಯಾರು ಕಳಿಸ್ಕೊಳ್ಳೋದು? ಬೋಧಕರನ್ನು, ಯಾಜಕರನ್ನು, ಕನ್ಯಾಸ್ತ್ರೀಗಳನ್ನು, ಭಗಿನಿಯರನ್ನು, ಪಾಸ್ಟರ್ಸ್ಗಳನ್ನು ಯಾರು ಕಳಿಸ್ಕೊಳ್ಳೋದು? ಸೈತಾನ ಕಳಿಸ್ಕೊಡ್ತಾನೆ. ಅಯ್ಯೋ, ನೀನು ಅದು ಮಾಡಬೇಡ, ನೀನು ಅದು ಮಾಡಿದ್ರೆ ಇದಾಗ್ತೀಯ, ಇದು ಮಾಡಿದ್ರೆ ಹಿಂಗಾಗ್ತೀಯ. ಅದು ಬದಲು ಏನು ಮಾಡು, ಒಂದು ಜಾಗದಲ್ಲಿ ಕುತ್ಕೋ, ಮಾಡು, ಒಂದು 100, 200, 300 ಮಾಡು, ಬೆಳಗ್ಗೆಯಿಂದ ಸಾಯಂಕಾಲ ತನಕ ಮಾಡು. ಪ್ರಯೋಜನ ಏನು? ದೇವ್ರು ಹೇಳ್ತಾರೆ, ಹೇಳ್ಕೊಂಡಿದ್ಯಾ ಹುಚ್ಚ, ನನಗೆ ಗೊತ್ತಿಲ್ವಾ? ನಿನಗೆ ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತಿಲ್ವಾ? ಗೊತ್ತಿದೆ. ಅಂದರೆ ದೇವರ ಪ್ಲ್ಯಾನ್ ಏನು ಅನ್ನೋದನ್ನು ನಾವು ಮೊದಲು ತಿಳ್ಕೊಳ್ಬೇಕು. ಅದಕ್ಕೋಸ್ಕರನೇ ನಾನು ಕಳೆದ ಕ್ಲಾಸಲ್ಲಿ ತುಂಬ ಬಾರಿ ಹೇಳಿದ್ದೀನಿ, ನಾವು ಯಾರ ಮಾತನ್ನು ನಾವು ಕೇಳ್ತಾ ಇದ್ದೀವಿ? ಪರಲೋಕದ ಮಾತಾ ಅಥವಾ ಭೂಲೋಕದ ಮಾತಾ? ಅವತ್ತಿನ ದಿನ ನೋಡಿ, ನ್ಯಾಯ ತೀರ್ಪು ಓಕೆ. ಇವಾಗೆಲ್ಲ ನಾವು ಏನು ಮಾಡ್ತೀವಿ, ನಾವು ಅನುಸರಿಸ್ಬಿಡ್ತೀವಿ. ಹೌದೌದು, ಅವ್ರು ದೇವಸೇವಕರು, ಅವ್ರ ಬೋಧಕರು, ಅವ್ರು ಹೇಳ್ದಂಗೆ ನಾವು ಕೇಳಬೇಕು ಅಂತೇಳಿ ನಾವು ಅವ್ರೇನು ಮಾಡ್ತೀವಿ, ಹಿಂಬಾಲಿಸ್ತೀವಿ. ಅವ್ರು ಹೇಳ್ದಾಗೆಲ್ಲ ಕೇಳ್ತೀವಿ. ನ್ಯಾಯ ತೀರ್ಪಿನ ದಿನ ಅವ್ರು ಎಲ್ಲಿರ್ತಾರೆ? ಸೈತಾನನ ಜೊತೆ ಇರ್ತಾರೆ, ಸೈತಾನನ ಕಡೆ ಇರ್ತಾರೆ. ನಮ್ಮನ್ನು ಹಾಳು ಮಾಡುವುದಕ್ಕಾಗಿ, ನಮ್ಮನ್ನು ನರಕದ ಮಾರ್ಗವನ್ನು ತೋರಿಸುವುದಕ್ಕಾಗಿ ಸೈತಾನ ಏನು ಮಾಡದ, ತನ್ನ ಸ್ವಭಾವಗಳನ್ನು ಅವರಲ್ಲಿ ತುಂಬಿ ಅವರಿಗೆ ಜನರನ್ನ ದಾರಿ ತಪ್ಪಿಸ್ಲಿಕ್ಕೆ ಕಳಿಸ್ಕೊಡೋದು, ಏಜೆಂಟಾಗಿ ಕಳಿಸ್ಕೊಡೋದು. ಪ್ರೈಸ್ ದಿ ಲಾರ್ಡ್. ಪರ್ಸನಲ್ ಪ್ರೇಯರ್ ತುಂಬ ಮುಖ್ಯ ಇದೆ. ಅರ್ಧ ಗಂಟೆನೂ ಸಾಕಾಗಲ್ಲ ವೈಯಕ್ತಿಕ ಪ್ರೇಯರ್ಗೆ. ಪರ್ಸನಲ್ ಪ್ರೇಯರ್ಗೆ ಅರ್ಧ ಗಂಟೆನೂ ಸಾಕಾಗಲ್ಲ. ಸರಿ ಸುಮಾರು ಅವರಿಷ್ಟ, ಅವ್ರು ಎಷ್ಟೊತ್ತು ತಗೊಳ್ತಾರೋ ಅದು ಅವ್ರಿಗೆ ಸೇರಿದ್ದು. ಅಥವಾ ಕೆಲವು ಬಾರಿ ಪ್ರಾರಂಭದಲ್ಲೇ ಮಾತಾಡ್ಬೋದು, ಕೆಲವು ದಿನ 2 ದಿನ 3 ದಿನ ಮಾತಾಡದೇ ಇರ್ಬೋದು. ಅದು ಅವ್ರಿಗೆ ಸೇರಿದ್ದು, ನಮ್ಮನ್ನು ಉಂಟು ಮಾಡಿದ ದೇವರಿಗೆ ಸೇರಿದ್ದು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದೆಯಾ? ಮೋಶೆ ಜೊತೆಯಲ್ಲಿ ದೇವರು ಹೆಂಗ್ ಮಾತಾಡಿದ್ರು? ಒಬ್ಬ ಸ್ನೇಹಿತ, ಗೆಳೆಯನು. ಯೋಹಾನನು ಬರೆದ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ನಮ್ಮನ್ನು ಏನಂತ ಕರೆದ್ರು? ಇನ್ನು ಮೇಲೆ ನೀವು ಏನಲ್ಲ, ಇನ್ನು ಮೇಲೆ ನೀವು ನನ್ನ ಗೆಳೆಯರು. ಅರ್ಥ ಆಗ್ತಾ ಇದೆಯಾ? ಈಗ ನಮ್ಗೆ ಎಷ್ಟು ಬೆಲೆ ಕೊಟ್ಟಿರಂತ ಅರ್ಥ ಆಗ್ತಾ ಇದೆಯಾ? ಮೋಶೆಗೆ ಕೊಟ್ಟಂತ ಅದೇ ಸ್ಥಾನಮಾನವನ್ನು ದೇವರು ನಮಗೂ ಕೊಟ್ಟಿದ್ದಾರೆ. ಆದರೆ ಮೋಶೆ ದೇವರ ಪ್ಲಾನನ್ನು ಅರ್ಥಕೊಂಡ್ರು, ನಾವು ಅವಿವೇಕಿಗಳು ಇನ್ನೂ ಅರ್ಥಕೊಂಡಿಲ್ಲ. ಯಾಕಂದರೆ ನಾವು ಹೆಚ್ಚು ಸಮಯ 100ಗೆ ಅಂದರೆ 100ಕ್ಕೆ 99.9% ನಾವು ಲೋಕದ ಮೇಲೆ ಅವಲಂಬಿತವಾಗಿದ್ದೀವಿ. ಇನ್ನು 1% ಮಾತ್ರ, ಒಂದೇ 1% ಅಂದರೆ 0.00001% ಮಾತ್ರ ನಾವು ದೇವರ ಮೇಲೆ ಅವಲಂಬಿತವಾಗಿದ್ದೀವಿ. ಯಾವಾಗ ಇದು ಉಲ್ಟಾ ಆಗುತ್ತೋ ಆಗ ಮಾತ್ರ ದೇವರ ಪ್ಲಾನ್ ನಮಗೆ ತಿಳ್ಕೊಳ್ಳೋಕ್ಕೆ ಸಾಧ್ಯ.
ಲೋಕಕ್ಕೆ 1%, ದೇವರಿಗೆ 99% ಸ್ಥಾನಮಾನವನ್ನು ನಾವು ಕೊಟ್ಟಾಗ ಖಂಡಿತವಾಗಲೂ ದೇವರ ಪ್ಲ್ಯಾನನ್ನು ನಾವು ತಿಳ್ಕೊಳ್ತೀವಿ. ಆ ಪ್ಲ್ಯಾನ್ ಪ್ರಕಾರ ನಾವು ಜೀವಿಸಲಿಕ್ಕೆ ಖಂಡಿತವಾಗಲೂ ದೇವರು ನಮಗೆ ಬಲ ಕೊಡ್ತಾರೆ, ಅದರಲ್ಲಿ ಎರಡು ಮಾತಿಲ್ಲ. ಬಂದ ಮೇಲೆ, ಈ ಭೂಮಿಗೆ ಬಂದ ಮೇಲೆ ನಾವು ಮಾಡಬೇಕಾಗಿರೋ ಕೆಲಸ ಎಲ್ಲ ಮಾಡಿ ಮರಣ ಹೊಂದಿದ್ರೆ, ಮಾಡಬೇಕಾಗಿರೋ ಎಲ್ಲ ಕೆಲಸ ಮಾಡಿ ದೇವರ ಯೋಜನೆಯನ್ನು ನೆರವೇರಿಸಿ ಮರಣ ಹೊಂದೋದು ತುಂಬ ಮುಖ್ಯ. ಇಲ್ಲ ಅಂತ ಹೇಳಿದ್ರೆ ಬಂದೋ ಏನೋ ಜೀವಿಸ್ತೋ ಹಾಗೆ ಹೊರಟೋ ಅಂತ ಹೇಳಿದ್ರೆ ಅದಕ್ಕೆ ಏನು ಅರ್ಥ ಇಲ್ಲ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಹಾಗಾಗಿ ಕೊನೆಯದಾಗಿ ನಾನು ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಯಾವುದೇ ಸಂದರ್ಭದಲ್ಲೂ, ಯಾವುದೇ ಸನ್ನಿವೇಶದಲ್ಲೂ ಶಿಲುಬೆಯ ಗುರುತು ಸೈತಾನನ ಗುರುತಾಗಿ ಮಾರ್ಪಡಬಾರದು. ಪಿತನ, ಸುತನ, ಪರಿಶುದ್ಧಾತ್ಮನ ನಾಮದಲ್ಲಿ ಆಮೇನ್. ಹಿಂಗಿರಬಾರ್ದು, ಇಷ್ಟೇ ಇರಬಾರ್ದು. ಇಷ್ಟೇ ಇತ್ತು ಅಂದರೆ ಅದು ಸೈತಾನನ ಗುರುತು. ನೀವು ಎಚ್ಚರಿಕೆಗೊಳ್ಳಿ, ನಿಮ್ಮ ಮಕ್ಕಳನ್ನು ಕೂಡ ಎಚ್ಚರಪಡಿಸ್ರಿ. ಪ್ರೈಸ್ ದಿ ಲಾರ್ಡ್. ಇವತ್ತು ಕ್ಲಾಸ್ ಅರ್ಥ ಆಯ್ತಾ? ಪ್ರೈಸ್ ದಿ ಲಾರ್ಡ್. ದೇವರಿಗೆ